ಕ್ವಶನ್ ಏನೈತಪ್ಪ ಅಂತಂದ ಹೇಳಿ ನೋಡೋಣ. ಅದಾದ ನಂತರ ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್, ನೋಡ್ರಿ ಕ್ವಶನ್ ಏನೈತೆ ಅಂತಂದ ಹೇಳಿದ್ರ 12 ಪುರುಷರು ಆಮೇಲೆ 9 ಮಹಿಳೆಯರು. ಒಂದ್ ನಿಮಿಷ ಸೆಟ್ ಮಾಡ್ಕೊಳ್ಳೋಣ ಇಲ್ಲ. ಎಸ್, ಸೊ 12 ಪುರುಷರು ಅದಾದ ನಂತರ 9 ಮಹಿಳೆಯರು ಏನ್ ಮಾಡ್ತಾರ ಅಂತ ಅಥವಾ ಅಂತ ಕೊಟ್ಟಿದ್ದಾರೆ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 12 ಪುರುಷರು ಅಥವಾ 9 ಮಹಿಳೆಯರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 36 ದಿನಗಳಲ್ಲಿ ಒಂದ್ ಕೆಲಸವನ್ನ ಮುಗಿಸ್ತಾರ. 12 ಪುರುಷರು ಅಥವಾ 9 ಮಹಿಳೆಯರು 36 ದಿನಗಳಲ್ಲಿ ಒಂದ್ ಕೆಲಸನ ಮುಗಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದಾರಪ್ಪ ಅಂತಂದ ಹೇಳಿದ್ರ 16 ಪುರುಷರು. ಇಲ್ಲೊಂದ್ ಸ್ವಲ್ಪ ಇದು ಮಿಸ್ಟೇಕ್ ಆಗೈತೆ. 16 ಪುರುಷರು ಆಮೇಲೆ 18 ಮಹಿಳೆಯರು ಅದೇ ಕೆಲಸವನ್ನ ಮುಗ್ಸಕ್ಕ ಎಷ್ಟ್ ದಿನ ಟೈಮ್ ತಗೊಂತಾರ ಅಂತಂದ ಹೇಳಿ ನಮ್ಗೆ ಕ್ವಶನ್ ಕೇಳಿದಾರ. ಕನ್ನಡದಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಾಯ್ತು. ಸೊ ಇವಾಗ ನೋಡ್ರಿ, ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡ್ತಾ ಹೋಗೋಣ. ನಮ್ಗೆ ಫಸ್ಟ್ ಏನೇನ್ ಕೊಟ್ಟಿದಾರ ಅಂತ ಬರ್ಕೊಬೇಕು. ಫಸ್ಟ್ ಏನ್ ಕೊಟ್ಟಿದಾರ, ಸೊ 12 ಮೆನ್ ಆರ್ ಏನಂತಂದ ಹೇಳಿದ್ರೆ 9 ವುಮೆನ್. ಸೊ ನಾವು ಕನ್ನಡದಲ್ಲೇ ಬರೋಣ, ಪುರುಷರು ಅಥವಾ 9 ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಒಂದು ಕೆಲಸವನ್ನ 36 ದಿನದಲ್ಲಿ ಮುಗಿಸ್ತಾರೆ. D1 ಈಕ್ವಲ್ ಟು ಎಷ್ಟು, 36 ದಿನ. ಕೆಲಸ ಎಷ್ಟು, ಒಂದು ಕೆಲಸ ಅಂತಂದ ಹೇಳಿದಾರೆ, ಒನ್ ವರ್ಕ್. ಸೊ ಪೀಸ್ ಆಫ್ ವರ್ಕ್ ಅಂತಂದ ಹೇಳಿದ್ರೆ ಒಂದ್ ಅಂತ ತಗೊಂಡ್ವಿ. ಇಲ್ಲಿ ನಮ್ಗೆ ಏನ್ ಮಾಡ್ಕೋಬೇಕು, ನಾವ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಮಹಿಳೆಯರನ್ನ M1 ಅಂತ ತಗೋಬೇಕು. ಏನಂತ ತಗೋಬೇಕು, ಮಹಿಳೆಯರನ್ನ M1 ಅಂತ ತಗೋಬೇಕು. ಸೊ ಇಲ್ಲೇನ್ ಹೇಳಿದಾರ, 12 ಪುರುಷರು ಅಥವಾ ಅಂತಂದೈತೆ. ಸೊ ಅಥವಾ 9 ಮಹಿಳೆ, 12 ಪುರುಷರು 36 ದಿಂದ ಒಂದ್ ಕೆಲಸ ಮುಗಿಸ್ಬೋದು, ಅಥವಾ 9 ಮಹಿಳೆಯರು ಸೊ ಅದೇ ಕೆಲಸವನ್ನ 36 ದಿನದಲ್ಲಿ ಮುಗಿಸ್ಬೋದು ಅಂತಂದೈತೆ. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು, ಒಬ್ಬ ಪುರುಷ ಅಂತಂದ ಹೇಳಿದ್ರೆ ಎಷ್ಟು ಮಹಿಳೆಯರು ಅಂತಂದ ಹೇಳಿ. ಸೊ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲೇನಂತಂದ ಹೇಳಿದ್ರೆ 12 ಪುರುಷರು ಈಕ್ವಲ್ ಟು 9 ಮಹಿಳೆಯರು ಅಂತ ಬರುತ್ತೆ. ಇವ್ರಿಬ್ರು ಈಕ್ವಲ್ 36 ದಿನದಾಗ್ಲೇ ಒಂದ್ ಕೆಲಸ ಮುಗ್ಸಾಕತ್ತಾರ ಅಂದಂಗಿದು. ಸೊ ಒಂದು ಪುರುಷ ಈಕ್ವಲ್ ಟು ಎಷ್ಟಾಗತ್ತೆ ನೋಡ್ರಿ, ಪುರುಷ ಈಕ್ವಲ್ ಟು 9/12 ಮಹಿಳೆಯರು ಅಂತಂದಾಗತ್ತೆ. ಇದು ನಮಗ್ ಬೇಕಾಗತ್ತೆ. ಇದು ಇಕ್ವೇಶನ್ ನಂಬರ್ 1. ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಕೇಳಿದಾರ, ಇನ್ ಹೌ ಮೆನಿ ಡೇಸ್, 16 ಪುರುಷರು ಅಂಡ್ ಅಂತಂದೈತೆ ಕಂಪಲ್ಸರಿ 18 ಮಹಿಳೆಯರು ಸೊ ಯಾವ ಕೆಲಸವನ್ನ ಮುಗಿಸ್ತಾರ ಅಂತ ಕೇಳಿದಾರ. ಅದಕ್ಕೆ D2 ಅಂತಂದ ಹೇಳಿ ನಮಗ್ ಕೇಳಿದ್ರು. ಅದಾದ ನಂತರ W2 ಏನಂತಂದ ಹೇಳಿದ್ರೆ ಸೇಮ್ ಕೆಲಸ ಇದಾಯ್ತು. ನಮಗ್ ಫಾರ್ಮುಲಾ ಏನೈತಿ, M1D1 ಡಿವೈಡೆಡ್ ಬೈ W1 ಈಕ್ವಲ್ ಟು M2D2 ಡಿವೈಡೆಡ್ ಬೈ W2 ಅಂತಂದೈತೆ. ಸೊ ಇವಾಗ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ, ಇಲ್ಲಿ ಪುರುಷರು ಅಂತಂದೈತಲ್ಲ, ಈ ಪುರುಷರು ಇರಬಾರ್ದು, ನಾವು ಮಹಿಳೆಯರಂತಾನೆ ತಗೋಬೇಕು. ಇಲ್ಲಿ ನಾವು M1 ಏನಂತ ತಗೊಂಡಿದೀವಿ, 9 ಮಹಿಳೆಯರಂತ ಕನ್ಸಿಡರ್ ಮಾಡಿದೀವಿ, ಪುರುಷರು ಬೇಡ. ಸೊ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಒಬ್ಬ ಪುರುಷ ಈಕ್ವಲ್ ಟು 9/12 ಮಹಿಳೆಯರು ಅಂತಂದೈತೆ. ಇಲ್ಲಿ 16 ಪುರುಷರು ಇದಾರಲ್ಲ, ಇವ್ರನ್ನು ಕೂಡ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ಮಹಿಳೆಯರಾಗಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡ್ರಿ, ಸೊ ಒಂದು ಪುರುಷ ಈಕ್ವಲ್ ಟು ಏನಂತಂದ ಹೇಳಿದ್ರೆ 9/12 ಅಂತಂದ ಹೇಳಿದ್ರೆ 16 ಪುರುಷರು ಎಷ್ಟಾಗ್ತಾರ, 9/12 ಇಂಟು 16 ಆಗ್ತಾರ ನೋಡ್ರಿ. ಸೊ 2 6 12, 2 8 16. ಸೊ ಅದಾದ ನಂತರ 2 3 6, 2 4 8. ಸೊ 3 1 3 3 ಅಂದ್ರ ಇಲ್ಲಿ ಎಷ್ಟಾಗ್ತಾರ ಅಂತಂದ ಹೇಳಿದ್ರೆ 12 ಮಹಿಳೆಯರಾಗ್ತಾರ. ಇಲ್ಲಿ ಟೋಟಲ್ M2 ಎಷ್ಟಾಗತ್ತ ನೋಡ್ರಿ. ಸೊ ಈ 16 ಪುರುಷರು ಅಂತಂದ ಹೇಳಿದ್ರೆ ಒಂದು ಕ್ಯಾಲ್ಕುಲೇಷನ್ ಮಾಡಿ 12 ಮಹಿಳೆಯರಾದ್ರು, ಪ್ಲಸ್ ಇಲ್ಲಿ ಆಲ್ರೆಡಿ ಎಷ್ಟು ಜನ ಮಹಿಳೆಯರಾದ್ರ 18 ಇದಾರ. ಟೋಟಲ್ ಆಗಿ ಎಷ್ಟಾಗ್ತಾರಪ್ಪ ಅಂತಂದ ಹೇಳಿದ್ರೆ 30 ಮಹಿಳೆಯರಾಗ್ತಾರ. ಸೊ ಇವಾಗ ನಮ್ಗೆ M2 ಸಿಕ್ತು. ಅದಾದ ನಂತರ M1 ಅಂತೂ 9 ಮಹಿಳೆಯರ ಐತೆ. ಸೊ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋಗ್ರಿ ನೋಡ್ನು. ಸೊ M1 ಎಷ್ಟೈತಿ, ಸೊ 9 ಮಹಿಳೆಯರು ಇಂಟು ಎಷ್ಟು ದಿನದಾಗ ಕಂಪ್ಲೀಟ್ ಮಾಡಿದಾರ, 36 ದಿನದಾಗ. ಕೆಲಸ ಎಷ್ಟೈತಿ, ಒಂದೈತಿ. ಅದಾದ ನಂತರ M2 ಎಷ್ಟೈತಿ, ನಾವು ಕ್ಯಾಲ್ಕುಲೇಷನ್ ಮಾಡಿ 30. ಅದಾದ ನಂತರ ಕೆಲಸ ಎಷ್ಟು ದಿನದಾಗ ಮುಗಿಸ್ತಾರ ಅಂತ ಕೇಳಿದಾರ. ಸೊ D2 ನಮಗ್ ಗೊತ್ತಿಲ್ಲ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರ ಒಂದೇ ಅದೇ ಕೆಲಸ. ಇಲ್ಲಿ ನೋಡ್ರಿ, ಸೊ D2 ಈಕ್ವಲ್ ಟು ನಾವು ಡೈರೆಕ್ಟ್ ಆಗಿ ಬರ್ಕೊಳ್ಳೋಣ, 9 ಇಂಟು 36 ಡಿವೈಡೆಡ್ ಬೈ ಇದು ಆ ಕಡೆ ಹೋದ್ರ 30 ಆಗತ್ತ. ಸೊ 3 3 9, 3 10 30. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2 5 10. ಅದಾದ ನಂತರ ನೆಕ್ಸ್ಟ್ ಇದು ಎಷ್ಟಾಗತ್ತ, ಸೊ 2 18 36. ಮುಂದಿಗೆ ಹಂಗಿಲ್ಲ, 18 3 54 ಡಿವೈಡೆಡ್ ಬೈ 5. ಸೊ ಇದ ಭಿನ್ನ ರಾಶಿ ರೂಪದಲ್ಲಿ ಬರ್ದಾರ. ಸೊ ಇನ್ ಕ್ಯಾಲ್ಕುಲೇಷನ್ ಮಾಡ್ರಿ, 5 1 5. ಸೊ ಅದಾದ ನಂತರ ನೆಕ್ಸ್ಟ್ 0 ಆಯ್ತು, 4 ಉಳಿತು. ಸೊ ಎಷ್ಟಾಗತ್ತೆ ನೋಡ್ರಿ, ಇದು 5 11 55 ಆಯ್ತು. ಸೊ ಟೋಟಲ್ ಆಗಿ ಎಷ್ಟು ಉಳಿತು ಅಂತಂದ ಹೇಳಿದ್ರೆ 1 ಮಾತ್ರ ಉಳಿತು. ಎಸ್, ಸೊ ಇದನ್ನ ನಾವ್ ಏನಂತ ಬರ್ಕೊಂತೀವಿ,
5 11 55 ಆಗತ್ತೆ, ಇದು ಬರಂಗಿಲ್ಲ. 5 10 50 ಆಗತ್ತೆ. ಸೊ 4 ಉಳಿಯುತ್ತೆ ನೋಡ್ರಿ. 5 10 50, 4 ಉಳಿಯುತ್ತೆ. ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೋದು ಅಂದ್ರೆ 10 × 4/5 ಅಂತಂದ ಆಗತ್ತೆ. ಇದು ಆನ್ಸರ್ ಐತಾ ಇಲ್ಲಿ? ಓಕೆ, ಕರೆಕ್ಟ್ ಐತ್ ನೋಡ್ರಿ. ಲಾಸ್ಟ್ ಆಪ್ಷನ್ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಐತಿ. ಇಲ್ಲಿ ಏನ್ ಮಾಡಿದ್ವಿ ಸರ್, ಇದು ಹೆಂಗೆ ನೀವು ಮೆನ್ನು ವುಮೆನ್ನು ಅಂತ ಬರ್ಕೊಂಡ್ರಿ? ಇಲ್ಲಿ ಏನಂತಂದ್ ಹೇಳಿದ್ರ 12 ಮೆನ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ 36 ಕೆಲಸ ಮುಗಿಸ್ತಾರ, ಅಥವಾ 9 ವುಮೆನ್ ಏನಂತಂದ್ ಹೇಳಿದ್ರ 36 ಕೆಲಸ ಮುಗಿಸ್ತಾರ. ಅಂದ್ರೆ ಇವ್ರಿಬ್ರು ಈಕ್ವಲ್ ಆದ್ರಿಲ್ಲ. ಸೊ ಅವ್ರಿಬ್ರು ಈಕ್ವಲ್ ಆದ್ರು ಅಂತಂದ್ ಹೇಳಿದ್ರೆ ಒಬ್ಬ ಮೆನ್ ಅಂತಂದ್ ಹೇಳಿದ್ರೆ 9/12 ವುಮೆನ್ ಆಯ್ತು. ಸೊ ಅದನ್ನ ಏನಂತಂದ್ ಹೇಳಿದ್ರೆ ಇಲ್ಲಿ 16 ಮೆನ್ ಇದಾರಲ್ಲ, ಸೊ ಇದನ್ನೆಲ್ಲಾನು ಏನಂತಂದ್ ಹೇಳಿದ್ರೆ ಮಹಿಳೆಯರಾಗಿ ಕನ್ವರ್ಟ್ ಮಾಡ್ಕೊಬೇಕು. ನಾನ್ ನಿಮ್ಗ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ ನೋಡ್ರಿ. ಸೊ ಸೊ ಏನ್ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ ಹೇಳಿ ನಾನು ಜಾಸ್ತಿ ಟೈಮ್ ತಗೊಳಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಆ ವಿಡಿಯೋಸ್ಗಳನ್ನ ನೀವು ನೋಡ್ಕೊಂಡ್ ಬರ್ಬೇಕು. ನೀವು ನೋಡ್ಲಿಲ್ಲ ಅಂದ್ರೆ ಅದ್ ನಿಮ್ ಮಿಸ್ಟೇಕ್, ತಪ್ಪು ನಿಮ್ದು. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒನ್ ಟೈಪ್ ಆಫ್ ಕ್ವಶನ್ ಇವಾಗ ಏನಾಯ್ತಂತ ಹೇಳಿದ್ರೆ ಆಲ್ರೆಡಿ ಕವರ್ ಆಯ್ತು. ಇನ್ ನೆಕ್ಸ್ಟ್ ಟೈಪ್ ಆಫ್ ಏನಂತಂದ ಹೇಳಿದ್ರೆ ಬರುತ್ತಾ, ಅದನ್ನ ನಾವು ನೋಡೋಣ. ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದಾನ. ಡೈರೆಕ್ಟ್ ಕ್ವಶನ್ ಕೇಳಿದಾನ, ಯಾವ ತರ ನೋಡೋಣ. ಸೊ ಇಲ್ಲಿ ಏನಾಗೈತಪ್ಪ ಅಂತಂದ ಹೇಳಿದ್ರೆ 1 ಗಂಟೆಯಲ್ಲಿ 5 ಕುರ್ಚಿಗಳನ್ನ ಎ ಇದ್ದಾವ ಏನಂತಂದ ಹೇಳಿದ್ರೆ 1 ಗಂಟೆಯಲ್ಲಿ 5 ಕುರ್ಚಿಗಳನ್ನ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಪೇಂಟ್ ಮಾಡ್ತಾನ. ಅದಾದ ನಂತರ ಬಿ ಏನಂತಂದ ಹೇಳಿದ್ರೆ 1 ಗಂಟೆಯಲ್ಲಿ 3 ಕುರ್ಚಿಗಳನ್ನ ಪೇಂಟ್ ಮಾಡ್ತಾನ. ಹಾಗಾದ್ರ ಸೊ ಅವ್ರಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ 40 ಕುರ್ಚಿಗಳನ್ನ ಎಷ್ಟು ಸಮಯ ಬೇಕಾಗತ್ತ ಅವ್ರಿಗೆ ಪೇಂಟ್ ಮಾಡಾಕ ಅಂತಂದ ಹೇಳಿ. ಇಲ್ಲಿ ಸಿಂಪಲ್ ನೋಡ್ರ, ಸಿಂಪಲ್. ಎ ಇದ್ದಾವ ಏನ್ ಮಾಡ್ದ, ಸೊ 5 ಚೇರ್ನ 1 ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ದ. ಸೊ ಅದಾದ ನಂತರ ಬಿ ಇದ್ದಾವ ಏನ್ ಮಾಡ್ದ, 3 ಚೇರ್ನ 1 ಅವರ್ ಅಲ್ಲಿ ಕಂಪ್ಲೀಟ್ ಮಾಡ್ದ. ಕರೆಕ್ಟಾ? 1 ಅವರ್ ಅಲ್ಲಿ. ಸೊ ಇವ್ರಿಬ್ರು ಜೊತೆ ಸೇರಿ ನೆಕ್ಸ್ಟ್ ವರ್ಕ್ ಮಾಡ್ತಾರ. ಇವ್ರಿಬ್ರು ಜೊತೆ ಸೇರಿ ವರ್ಕ್ ಮಾಡ್ತಾರ 1 ಅವರ್ ಅಲ್ಲಿ. ಇವ್ರಿಬ್ರು ಜೊತೆ ಸೇರಿ ಯೂನಿಟ್ ಅಂತ ಕಂಡಿಡಿದೀವಲ್ಲ, ಯೂನಿಟ್ ಹಂಗ ಸೇಮ್ ಇಲ್ಲಿ. ಸೊ 1 ಅವರ್ ಅಲ್ಲಿ ಎಷ್ಟು ಚೇರ್ ಗಳನ್ನ ಕಂಪ್ಲೀಟ್ ಮಾಡ್ತಾರ, 8 ಕಂಪ್ಲೀಟ್ ಮಾಡ್ತಾರ. ಸೊ ಟೋಟಲ್ ಚೇರ್ಸ್ ಎಷ್ಟು ಇದಾವ ಇಲ್ಲಿ, 40 ಇದಾವ. ಡಿವೈಡೆಡ್ ಬೈ 8 ಮಾಡ್ರಿ, 8 1 8 5 ಅಂದ್ರೆ 5 ಅವರ್ ಅಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವ್ರಿಬ್ರು ಸೇರಿ 40 ಕುರ್ಚಿಗಳನ್ನ ಪೇಂಟ್ ಮಾಡ್ತಾರ. 1 ಅವರ್ ಅಲ್ಲಿ 8 ಕುರ್ಚಿ ಇದು ಮಾಡಿದ್ರ ಅವರು ಇಬ್ರು ಸೇರ್ಬಿಟ್ಟು. 1 ಅವರ್ ಅಲ್ಲಿ ಎಷ್ಟು ಕುರ್ಚಿಗಳನ್ನ ಪೇಂಟ್ ಮಾಡ್ತಾರ, 8 ಮಾಡ್ತಾರ. ಇನ್ ಟೋಟಲ್ ಆಗಿ 40 ಮಾಡ್ಬೇಕು, ಎಷ್ಟು ಅವರ್ ತಗೊಂತಾರ ಸರ್? 5 ಅವರ್ ರೀ, ಸಿಂಪಲ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದ್ ನೆಕ್ಸ್ಟ್ ಕ್ವಶನ್ ಚೆನ್ನಾಗಿ ಕೇಳಿದಾರ. ಇಲ್ಲಿ ನೋಡ್ರಿ, ರೀತಾ ಒಂದ್ ಕೆಲಸವನ್ನ 14 ದಿನದಲ್ಲಿ ಮಾಡ್ತಾಳ. ಆಮೇಲೆ ಗೀತಾ ಒಂದ್ ಕೆಲಸವನ್ನ 21 ದಿನದಲ್ಲಿ ಮಾಡ್ತಾಳ. ಅದಾದ ನಂತರ ಇವ್ರಿಬ್ರು ಸೇರಿ ಮಾಡಿದ್ರೆ ಎಷ್ಟು ಅಂತಾರ? ಟೈಪ್ 1 ಕ್ವಶನ್ ರೂಪ ಇದ. ಎಲ್ಲಾ ಟೈಪ್ ಹೇಳ್ಕೊಟ್ಟನ್ರು, ಎಲ್ಲಾ ಟೈಪ್ ಹೇಳ್ಕೊಟ್ಟಿದ್ದಾನೆ. ಸೊ ಅವ್ನ 6 ಟೈಪ್ಸ್ ಬಿಟ್ರೆ ನಿಮ್ಗೆ ಯಾವ ಕ್ವಶನ್ಸ್ ಗಳ ಬರಂಗಿಲ್ಲ, ನೆನ್ಪಿಟ್ಕೊಡ್ರಿ. ಎಸ್. ನಾವ್ ಈಗ ನೋಡ್ರಿ ಕನ್ನಡದಾಗ ಓದಿದ್ರ. ನೆಕ್ಸ್ಟ್ ನಾವ್ ಈಗ ನೋಡೋಣ ನಾವ್ ಯಾವ ತರ ಬರ್ಕೋಬೇಕಂತಂದ್ ಹೇಳಿದಾನ ನಿಮ್ಗ. ಸೇಮ್ ಅದೇ ತರ ಏನ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಬರ್ಕೊಬೇಕು ಇವಾಗ. ಎಸ್. ಫಸ್ಟ್ ಏನು, ರೀಟಾ. ರೀಟಾ ಇದ್ದಕ್ಕೆ ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ 14 ದಿನದಲ್ಲಿ ಕೆಲಸ ಮಾಡ್ತಾಳ. ನೆಕ್ಸ್ಟ್ ಗೀತಾ. ನೆಕ್ಸ್ಟ್ ಗೀತಾ ಇದ್ದಕ್ಕೆ ಏನ್ ಮಾಡ್ತಾಳ ಅಂತಂದ ಹೇಳಿದ್ರೆ 21 ದಿನದ ಕೆಲಸ ಮಾಡ್ತಾಳ. ಇನ್ನು ಇವ್ರಿಬ್ರು ಆರ್ ಅಂಡ್ ಜಿ, ಇವ್ರಿಬ್ರು ಎಷ್ಟು ದಿನದ ಕೆಲಸ ಮಾಡ್ತಾರ ಅಂತಂದ್ ಕ್ವಶನ್ ಕೇಳಿದಾರೆ. ಕರೆಕ್ಟಾ? ಇದನ್ನ ಕೊಟ್ಟ ತಕ್ಷಣ ನಾವ್ ಏನ್ ಮಾಡ್ಕೊಬೇಕು, ಲಸ ಕಟ್ಕೊಂಡು ಹೋಗ್ಬೇಕು. 14 21 ಲಸ ಎಷ್ಟಾಗತ್ರು ಸರ್? ಇದೇನ್ ಲಸ ಬರಂಗಿಲ್ರಿ, ಡೈರೆಕ್ಟ್ ಆಗಿ ಗುಣಿಸ್ಬಿಡ್ರಿ. 14 21 ಎರಡನ್ನೂ ಗುಣಿಸ್ಬಿಡ್ಬೇಕು, ಯಾವ್ದ್ರಿಂದನೂ ಡಿವೈಡ್ ಆಗಂಗಿಲ್ಲ ಅವು. ಸೊ 21ರಿಂದ ಗುಣಿಸ್ರಿ, 1 4 4, 1 1 1. ಸೊ ನೆಕ್ಸ್ಟ್ 2ರಿಂದ ಗುಣಿಸ್ರಿ, 2 4 8 2 2. ಸೊ ಟೋಟಲ್ ಏನಂತಂದ್ ಹೇಳಿದ್ರೆ 294 ಆಗುತ್ತೆ. ಸೊ 294 ಅನ್ನೋದು ಏನಂತಂದ್ ಹೇಳಿದ್ರೆ ಇದು ಒಟ್ಟು ಕೆಲಸ ಆಯ್ತು. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಒಂದು ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅಂತಂದೇಳಿ ಕಂಡಿಡ್ಬೇಕು. ಈ ರೀಟಾ ಒಂದ್ ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾಳ? ಸೊ 14. ಇದು ಬರ್ಬೇಕಂತಂದ್ ಹೇಳಿದ್ರೆ ಇಂಟು 21 ಮಾಡ್ತೀವಿ. ಸೊ ಇದು ಬರ್ಬೇಕಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ತೀವಿ, ಇಂಟು 14 ಮಾಡ್ತೀವಿ. ಇವ್ರು ಒಂದ್ ದಿನಕ್ಕೆ 21 ಯೂನಿಟ್ ಮಾಡ್ತಾರ. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದ್ ದಿನಕ್ಕೆ 14 ಯೂನಿಟ್ ಮಾಡ್ತಾರ. ಇವ್ರಿಬ್ರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ನೋಡ್ರಿ ಇವಾಗ. ಸೊ ನೋಡ್ರಿ 21 ಪ್ಲಸ್ 14 ಎಷ್ಟಾಗತ್ತೆ ಸರ್? ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 35 ಯೂನಿಟ್ ಕೆಲಸ ಮಾಡ್ತಾರ. 35 ಯೂನಿಟ್. ಅವ್ರಿಬ್ರು ಸೇರಿ ಕೆಲಸ ಮಾಡ್ಬೇಕು. ಒಂದ್ ದಿನಕ್ಕೆ 35 ಯೂನಿಟ್ ಮಾಡಿದ್ರೆ 294 ಯೂನಿಟ್ ಅನ್ನ ಮಾಡಾಕ ಎಷ್ಟು ಟೈಮ್ ತಗೊಂತಾರ? 294 ಡಿವೈಡೆಡ್ ಬೈ 35 ಎಷ್ಟಾಗತ್ತ ನೋಡ್ರಿ. 294 ಡಿವೈಡೆಡ್ ಬೈ 35 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? ಕ್ಯಾಲ್ಕುಲೇಷನ್ ಎಲ್ಲಿ ಮಾಡುದ್ರಪ್ಪ? ಎಸ್, ಇಲ್ಲಿ ಮಾಡ್ಬಿಡೋಣ. 294 ಇಂಟು 35. ಸೊ ನೋಡ್ರಿ 35 ಹತ್ಲೆ ಏನಂತಂದ್ ಹೇಳಿದ್ರೆ 350 ಆಗತ್ತ.
ಸೊ 35 ಹತ್ಲೆ 355 ಆಗತ್ತ. ಸೊ ಅಷ್ಟೇನಾಗಲ್ಲ, 8ರಿಂದ ನೋಡ್ರಿ. ಸೊ 8 5 40, 8 3 24 ಪ್ಲಸ್ 4 28, 285, 35 ಎಂಟ್ಲೆ. ಸೊ 4, ಅದಾದ ನಂತರ ನೆಕ್ಸ್ಟ್ ಇದೆಷ್ಟು ಉಳಿತು, 1 ಉಳಿತು, ಇದು 0 ಆಯ್ತು. ಸೊ ಪಾಯಿಂಟ್ ಕೊಡ್ರಿ, ಅದಾದ ನಂತರ 1 ಇದಾಗತ್ತ 35 ನೋಡ್ರಿ. ಸೊ ಇದು 285, ಇಲ್ಲಿ 145 ಅಂದ್ರೆ 4ರಿಂದ ಡಿವೈಡ್ ಆಗತ್ತೆ ನೋಡ್ರಿ. ಸೊ 4 5 20, 4 3 12 40. ಸೊ ಏನಂದ್ರೆ 8.4 35, 4 ಏನಾಗತ್ತೆ ಅಂತಂದ ಹೇಳಿದ್ರೆ 140 ಬರುತ್ತಾ. ಸೊ ನೋಡ್ರಿ ಆನ್ಸರ್ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 8.4 ಬಂತ ಬರುತ್ತಾ. ಎಸ್, ಕರೆಕ್ಟ್ ಆಯ್ತಾ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಇದು ಫಸ್ಟ್ ಟೈಪ್ ಆಫ್ ಕ್ವಶನ್, ಇದು ಫಸ್ಟ್ ಟೈಪ್ ಆಫ್ ಕ್ವಶನ್ ಆಗತ್ತ. ಸೊ ಆಗ್ಲೇ ಇತ್ತಲ್ಲ ಅದು ಟೈಪ್ 6 ಕ್ವಶನ್, ಫಸ್ಟ್ ಮಾಡಿದ್ನಲ್ಲ ಟೈಪ್ 6 ಕ್ವಶನ್ ಅದು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ. ಏನೈತಿ, ಎ ಒಂದು ಕೆಲಸವನ್ನ 18 ದಿನದಲ್ಲಿ ಮಾಡ್ತಾನ, ಬಿ ಅದೇ ಕೆಲಸವನ್ನ 24 ದಿನದಲ್ಲಿ ಮಾಡ್ತಾನ. ಎ ಕಾಮಗಾರಿ ಆರಂಭ ಮಾಡ್ತಾನ, ಅದಾದ ನಂತರ 15 ದಿನದಲ್ಲಿ ಕೆಲಸ ಮುಗಿಯುತ್ತೆ. ಅದಾದ ನಂತರ ಎಷ್ಟು ದಿನಗಳಾದ ನಂತರ ಬಿ ಅವನನ್ನ ಸೇರ್ಕೊಂತಾನ. ಇದು ಬಾರಿ ಮಸ್ತ್ ಐತ್ರಪ್ಪ ಕ್ವಶನ್. ಇಲ್ಲಿ ನೋಡ್ರಿ, ಎ ಇದ್ದಾವ ಒಂದ್ ಕೆಲಸ ಮಾಡತ್ತ 18 ದಿನ, ಬಿ ಇದ್ದಾವ ಅದೇ ಕೆಲಸವನ್ನ 24 ದಿನದಾಗ ಮಾಡ್ತಾನ. ಬಟ್ ಆದ್ರೆ ಎ ಇದ್ದಾವ ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾನ ಕೆಲಸ. ಸೊ ಅದು ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 15 ದಿನದಲ್ಲಿ ಮುಗಿಯುತ್ತೆ. ಬಟ್ ಆದ್ರೆ ಸೊ ಅಷ್ಟ್ರೊಳಗಡೆ ಏನಂತಂದ ಹೇಳಿದ್ರೆ ಬಿ ಬಂದ್ ಸೇರ್ಕೊಂತಾನ. ಆ ಬಿ ಯಾವಾಗ ಬಂದ್ ಸೇರ್ಕೋತಾನ ಅಂತಂದ ಹೇಳಿ ಕ್ವಶನ್ ಕೇಳ್ತಾರ. ಸೊ ಆ ತರ ಕ್ವಶನ್ ಐತೆ ಅದು. ಸೊ ಬಿ ಏನಂತಂದ ಹೇಳಿದ್ರೆ ಯಾವಾಗ ಬಂದ್ ಸೇರ್ಕೊಂಡ ನಂತರ ಅದ್ 15 ದಿನದಲ್ಲಿ ಮುಗಿಯುತ್ತೆ ಅಂತಂದೇಳಿ ಇವಾಗ ನಾವು ನೋಡೋಣ. ಸೊ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ಇಲ್ಲಿ ಏನೈತಿ ಕ್ವಶನ್, ಎ ಕ್ಯಾನ್ ಡೂ ಅ ವರ್ಕ್ ಇನ್ ಏನಂತ ಕೊಟ್ಟಿದ್ದಾನ, ಎ ಇದ್ದವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 18 ದಿನದಲ್ಲಿ ಮುಗಿಸ್ತಾನ. ಬಿ ಇದ್ದವ ಏನ್ ಮಾಡ್ತಾನ 24 ದಿನದಲ್ಲಿ ಮುಗಿಸ್ತಾನ. ನಾವು ಟೋಟಲ್ ವರ್ಕ್ ಕಂಡಿಡೋದು. ಸೆಕೆಂಡ್ ನಮ್ದು ಏನು ಸ್ಟೆಪ್, 18 24. ಸೊ ನೋಡ್ರಿ 2 9 18, 2 12, 3ರಿಂದ ಆಗತ್ತೆ ನೋಡ್ರಿ. 3 3 9, 3 4 12. ಇನ್ ನೆಕ್ಸ್ಟ್ ಆಗಂಗಿಲ್ಲ. ಸೊ 2 3 6, 6 3 18, 18 4 ಏನಂತಂದ ಹೇಳಿದ್ರೆ 72. ಸೊ 72 ಅನ್ನೋದು ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಒಟ್ಟು ಕೆಲಸ ಆಯ್ತು. ಇವಾಗ ನಾವು ನೆಕ್ಸ್ಟ್ ಏನ್ ಕಂಡಿಡ್ಬೇಕು, ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಂತ ಕಂಡಿಡ್ಬೇಕು. ಎ ಎಷ್ಟ್ ಮಾಡ್ತಾನ, 18 4 72, 4 ಯೂನಿಟ್. ಬಿ ಎಷ್ಟ್ ಮಾಡ್ತಾನ, 24 3 72. ಸೊ ಇವ್ರ ಏನಂತಂದ ಹೇಳಿದ್ರೆ 4 ಯೂನಿಟ್ 3 ಯೂನಿಟ್ ಕೆಲಸ ಮಾಡ್ತಾನ. ನೆಕ್ಸ್ಟ್ ಏನ್ ಕೊಟ್ಟಿದ ಅಂತಂದ ಹೇಳಿದ್ರೆ ಎ ಇದ್ದವ ಏನಂತಂದ ಹೇಳಿದ್ರೆ ವರ್ಕ್ ಸ್ಟಾರ್ಟ್ ಮಾಡ್ತಾನ. ಅದಾದ ನಂತರ ಟೋಟಲ್ ಆಗಿ ವರ್ಕ್ ಯಾವಾಗ ಮುಗಿತು ಅಂದ್ರೆ 15 ದಿನದಾಗ ಮುಗಿದೈತಿ. ಇಲ್ಲಿ ನೋಡ್ರಿ, ಇದು ಒಂದು ವರ್ಕ್ ಏನಂತಂದ ಹೇಳಿದ್ರೆ 15 ದಿನದಾಗ ಮುಗಿಯುತ್ತೆ. ಟೋಟಲ್ ಎಷ್ಟು ದಿನಗಳು, 15 ದಿನಗಳು. ಎ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ನಾವು ಏನ್ ಕಂಡಿಡೋನು, ಬಿ ಯಾವಾಗ ಬಂದ್ ಸೇರ್ತಾ ಅನ್ನೋದು ಬೇಡ. ಫಸ್ಟ್ ಏನಂತಂದ ಹೇಳಿದ್ರೆ 15 ದಿನದಾಗ ಎ ಎಷ್ಟು ವರ್ಕ್ ಮಾಡ್ತಾ, ಎ ಇದ್ದ ವರ್ಕ್ ಮಾಡ್ತಿರ್ತಾ, ಆಮೇಲೆ ಬಿ ಬಂದ್ ಸೇರ್ತಾ 15 ದಿನದಾಗ ಕೆಲ್ಸ ಮುಗಿದೈತೆ ಅಂತ ಕೊಟ್ಟಿದ್ದಾರೆ. ಮೊದಲು ಎ ಎಷ್ಟು ವರ್ಕ್ ಮಾಡ್ದ ನೋಡೋಣ, ಆಮೇಲೆ ಉಳಿದ್ ನೋಡಕ್ ಬರುತ್ತ. ಸೊ ಎ ಇದ್ದವ ಏನಂತಂದ ಹೇಳಿದ್ರೆ 1 ದಿನಕ್ಕೆ 4 ಯೂನಿಟ್ ಮಾಡ್ತಾನ. ಇಲ್ಲಿ ನೋಡ್ರಿ, ಎ ಇದ್ದವ 1 ದಿನಕ್ಕೆ 4 ಯೂನಿಟ್ ಮಾಡ್ದ ಅಂತಂದ ಹೇಳಿದ್ರೆ ಇನ್ನು 15 ದಿನಕ್ಕೆ ಎಷ್ಟು ಮಾಡ್ತಾನ, 15 × 4 ಟೋಟಲ್ ಆಗಿ ಎಷ್ಟಾಯ್ತು, 60 ಆಯ್ತು. ಇಲ್ಲಿ ನೋಡ್ರಿ 60 ಯೂನಿಟ್, ಟೋಟಲ್ 72 ಯೂನಿಟ್ ಒಳಗಡೆ 60 ಯೂನಿಟ್ ಇವ ಮಾಡದ ಕೆಲಸ. ಅಂದ್ರ ಇವಾಗ ಏನಂತಂದ ಹೇಳಿದ್ರೆ ಉಳಿದ ಕೆಲಸ ಎಷ್ಟು, ಉಳಿದಿರುವ ಕೆಲಸ ನೋಡ್ಕೊಳ್ರಿ. ಸೊ 72 - 60 ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 12 ವರ್ಕ್ ಉಳಿತು. ಕರೆಕ್ಟಾ, 12 ವರ್ಕ್ ಉಳಿತು. ಅದಾದ ನಂತರ ನೆಕ್ಸ್ಟ್ 12 ವರ್ಕ್ ಅನ್ನ ಯಾರು ಮಾಡ್ಕೊಬೇಕು, ಇವಾಗ ಬಿ ಮಾಡ್ಕೊಬೇಕು. ಬಿ ಇದ್ದಾವ ಏನಂತಂದ ಹೇಳಿದ್ರೆ ನಡು ಬಂದ್ ಸೇರ್ತಾನ. ಯಾವಾಗ ಅಂತ ಗೊತ್ತಿಲ್ಲ. ಉಳಿದಿರೋ ವರ್ಕ್ ಎಷ್ಟು ಅವಂಗ, 12. ಸೊ ಬಿ 1 ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 3 ಯೂನಿಟ್ ಮಾಡ್ತಾನ. ಅಂದ್ರ ಉಳಿದಿರೋ ಕೆಲಸ ಎಷ್ಟು, 12. 1 ದಿನಕ್ಕೆ 3 ಯೂನಿಟ್ ಮಾಡ್ತಾನ. 3 1 3 4 ಅಂದ್ರ 4 ದಿನ ಕೆಲಸ ಮಾಡ್ತಾನ. ಸೊ ಟೋಟಲ್ ಆಗಿ 15 ದಿನದಾಗ ಏನಂತಂದ ಹೇಳಿದ್ರೆ 4 ದಿನ, ಅವ್ನ್ 4 ದಿನ ಅಷ್ಟು ಕೆಲಸ ಮಾಡ್ತಾನೆ. ಇಲ್ಲಿ ನೋಡ್ರಿ, 1 ದಿನ 2 ದಿನ 3 ದಿನ 4 ದಿನ 5 ದಿನ 6 7 8 9 10 11 12 13 14 15 ದಿನ. ಟೋಟಲ್ 15 ದಿನ ಎ ಎಷ್ಟ್ ಮಾಡ್ದ, 60 ಯೂನಿಟ್ ಮಾಡ್ದ. ಟೋಟಲ್ ವರ್ಕ್ 72, ಅದ್ರ ಮೈನಸ್ ಮಾಡ್ರಿ 12 ಉಳಿತು. 12 ಯೂನಿಟ್ ನ ಬಿ ಮಾಡ್ತಾನ. ಅಂದ್ರ ಅವ ಏನಂತಂದ ಹೇಳಿದ್ರೆ 4 ದಿನ ಕೆಲಸ ಮಾಡೋದು. 4 ದಿನ ಯಾವ್ಯಾವು, 1 ದಿನ 2 ದಿನ 3 ದಿನ 4 ದಿನ. ಈ 4 ದಿನ ಏನಂತಂದ ಹೇಳಿದ್ರೆ ಬಿ ಬರ್ತಾನ. ಎ ಮತ್ತು ಬಿ ಇವ್ರಿಬ್ರು ಸೇರ್ ಮಾಡ್ತಾರೆ. ಇಲ್ಲಿವರೆಗೂ ಎ ಮಾತ್ರ ಮಾಡ್ತಾನ. ಅಂದ್ರೆ ಎಷ್ಟನೇ ದಿನಕ್ಕೆ ಬಂದ್ ಸೇರ್ಕೊಂತಾನ ಇವನು, ಕ್ವಶನ್ ಕೇಳಿದಾರ. ಸೊ 1 ದಿನ 2 ದಿನ 3 4 5 6 7 8 9 10 11 11 ದಿನ ಆದ ನಂತರ ನೆಕ್ಸ್ಟ್ ಬರ್ತಾನಲ್ಲ, ಅಂದ್ರೆ 11ನೇ ದಿನಕ್ಕೆ ಏನಂತಂದ ಹೇಳಿದ್ರೆ ಬಿ ಬಂದ್ ಸೇರ್ಕೋತಾನ ಅಂತಂದ್ ಹೇಳ್ತೀವಿ. ಸೊ ಈ ರೀತಿಯಾಗಿ 11 + 4 ಎಷ್ಟಾಯ್ತು, 15 ದಿನ ಆಯ್ತು. ಸಿಂಪಲ್.
ಸೊ ಟೋಟಲ್ 15 ದಿನದಾಗ 4 ದಿನ ಇವ್ರಿಬ್ರು ಸೇರ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಎಷ್ಟನೇ ದಿನ ಬಂದ್ ಸೇರ್ಕೊಂತಾನ ಸರ್ 11ನೇ ದಿನ ಬಂದ್ ಸೇರ್ಕೊಂತಾನ. ಸಿಂಪಲ್ ಆಗಿ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೋಡ್ರಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಮೊದ್ಲು ನಿಮ್ಗೆ ಸಿಂಪಲ್ ಪ್ರಾಬ್ಲಮ್ಸ್ ಗಳನ್ನ ಬಿಡ್ಸಾಕ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಸ್ವಲ್ಪ ಟ್ರಿಕಿ ಆಗಿರೋದು ಬಿಡ್ಸಾಕ್ ಬರಂಗಿಲ್ಲ. ಮೊದ್ಲು ಆ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಆಮೇಲೆ ಇದನ್ನ ಏನ್ ಮಾಡ್ಬೇಕಂದ್ರೆ ನೀವು ವಿಡಿಯೋವನ್ನ ನೋಡ್ಕೊಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ, ಈ ಕ್ವಶನ್ ಸ್ವಲ್ಪ ಟ್ರಿಕಿ ಆಗೈತೆ ಅಷ್ಟ. ಇಲ್ಲಿ 3 ಜನ ಮಾಡೋದು ನಾನು ಆಲ್ರೆಡಿ ಟೈಪ್ ಯಾವ್ದೋ ಒಂದು ಟೈಪ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಸ್ವಲ್ಪ ಆ ಕಡೆ ಈ ಕಡೆ ಐತೆ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅಂತಂದ್ರೆ ನೆಕ್ಸ್ಟ್ ನೀವು ಆರಾಮಾಗಿ ಯಾವ್ದಾದ್ರು ಅರ್ಥ ಮಾಡ್ಕೊಂತೀರಿ. ಇಲ್ಲಿ ಏನೈತಿ, ಕಪಿಲು, ಮೋಹನ್, ರಾಜು ಇವ್ರು ಏನ್ ಮಾಡ್ತಾರ ಅಂದ್ರೆ 18, 36, 54 ದಿನಗಳಲ್ಲಿ ಕೆಲಸ ಮಾಡಿ ಮುಗಿಸ್ತಾರ. ಅಂದ್ರ ಕಪಿಲ್ ಇದ್ದಾವ್ 18 ದಿನದಾಗ ಕೆಲಸ ಮಾಡಿ ಮುಗಿಸ್ತಾನ, ಮೋಹನ್ ಇದ್ದಾವ್ 36 ದಿನದಾಗ, ರಾಜು ಇದ್ದಾವ್ 54 ದಿನದಾಗ ಏನಂತಂದ ಹೇಳಿದ್ರೆ ಕೆಲಸ ಮಾಡಿ ಇವರು ಮುಗಿಸ್ಬಿಡ್ತಾರ. ಸೊ ಇವ್ರು ಒಟ್ಟಿಗೆ ಏನಂತಂದ್ ಹೇಳಿದ್ರೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಬಟ್ ಆದ್ರೆ ಮೋಹನ್ ಇದ್ದಾವ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಪೂರ್ಣಗೊಳ್ಳುವ 8 ದಿನಗಳ ಮೊದಲು, ನೆನ್ಪಿಡ್ಬೇಕು, ಪೂರ್ಣಗೊಳ್ಳುವ 8 ದಿನಗಳ ಮೊದಲು ಏನಂತಂದ್ ಹೇಳಿದ್ರೆ ಇವ್ ಕೆಲಸನ ಬಿಟ್ಬಿಡ್ತಾನ. ಅದಾದ ನಂತರ ನೆಕ್ಸ್ಟ್ ಕೆಲಸ ಏನಂತಂದ್ ಹೇಳಿದ್ರೆ ಉಳ್ದವ್ರು 2 ಜನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದ್ರ ನೆಕ್ಸ್ಟ್ ಏನಾಗತ್ತಂದ್ರೆ ಕೆಲಸ ಪೂರ್ಣಗೊಳ್ಳುವ 6 ದಿನಗಳ ಮೊದ್ಲೇ ಏನಂತಂದ್ ಹೇಳಿದ್ರೆ ಮತ್ ರಾಜು ಬಿಡ್ತಾನ. ಅದಾದ ನಂತರ ಅವ್ರು ಟೋಟಲ್ ಆಗಿ ಎಲ್ಲಾನು ಕೆಲಸ ಮುಗಿಯಕ್ಕೆ ಎಷ್ಟು ಟೈಮ್ ತಗೊಂತು ಅಂತ ಕ್ವಶನ್ ಕೇಳಿದಾರೆ. ಇವಾಗ ಇದನ್ನ ನಾವು ಮಾಡ್ಕೋಬೇಕು. ಎಲ್ರಿಗೂ ಅರ್ಥ ಆಯ್ತಾ? ಅವ ಕೆಲಸ ಏನಂತಂದ ಹೇಳಿದ್ರೆ ಒಂದ್ ಯಾವ್ದೋ ದಿನದಾಗ ಕೆಲಸ ಮುಗಿದಿತ್ತ, ಅದಕ್ಕಿಂತ ಮುಂಚೆನೆ 8 ದಿನಕ್ಕೆ ಮುಂಚೆನೆ ಮೋಹನ್ ಬಿಟ್ಟು ಹೋದ. ಅದಾದ ನಂತರ ನೆಕ್ಸ್ಟ್ ಉಳ್ದವ್ರ ಇಬ್ರು ಕಪಿಲ್ ಮತ್ತು ರಾಜು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ನೆಕ್ಸ್ಟ್ 6 ದಿನಕ್ಕೆ ಅಂದ್ರೆ ಮತ್ ಬಿಫೋರ್ 6 ದಿನಕ್ಕೆ ಅಂತಂದ ಹೇಳಿದ್ರೆ ಇನ್ನೊಬ್ ಬಿಟ್ಟು ಹೋದ. ಇನ್ನು ನಾವು ಕೆಲಸ ಏನಂತಂದ ಹೇಳಿದ್ರೆ ಮಾಡ್ಕೊಬೇಕು. ಅದ ನಮ್ದು ಕೆಲ್ಸ ಈಗ. ಎಸ್, ನಾವ್ ಮಾಡೋಣ. ಹಾ, ಇಲ್ಲಿ ನೋಡ್ರಿ ಏನಾಗತ್ತ ಅಂತಂದ ಹೇಳಿದ್ರೆ ನಮ್ದು ರೂಲ್ಸ್ ಪ್ರಕಾರ ನಾವೇನ್ ಮಾಡ್ಕೊಬೇಕು. ಸೊ ಕೆ ಅಂತ ಬರ್ಕೋತೀನಿ, ಕಪಿಲ್ ಅಂತಂದ ಹೇಳಿದ್ರೆ ಕೆ ಅಂತ ಬರ್ಕೋತೀನಿ. ಸೊ ಯಾಕಂತಂದ ಹೇಳಿದ್ರ ದೊಡ್ಡ ದೊಡ್ಡ ಹೆಸರು ಬರೆಯಕ್ಕಾಗಿಲ್ಲ. ಕೆ ಅಂತಂದ ಹೇಳಿದ್ರೆ ಕಪಿಲ್, ಕನ್ನಡದಾಗ ಬರ್ರಿ ನಾನು ಕಪಿಲ್. ಕಪಿಲ್ ಇದ್ದಾವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 18 ದಿನದಾಗ ಕೆಲಸ ಮುಗಿಸ್ತಾನ. ನೆಕ್ಸ್ಟ್ ನೋಡ್ರಿ ಮೋಹನ್, ಮೋಹನ್ ಇದ್ದಾವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಎಷ್ಟ್ ದಿನದಾಗ ಕೆಲಸ ಮುಗಿತಾನ, 36 ದಿನದಾಗ ಮುಗಿಸ್ತಾನ. ನೆಕ್ಸ್ಟ್ ಯಾರು ರಾಜು ಇದ್ದಾವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 54 ದಿನದ ಕೆಲಸ ಮುಗಿತಾನ. ಈಗ ನಾವ್ ಏನ್ ಕಂಡಿಡ್ಬೇಕು, ಟೋಟಲ್ ವರ್ಕ್ ಎಷ್ಟು ಅಂತ ಕಂಡಿಡ್ಕೊಬೇಕು. ನಾವು ಟೋಟಲ್ ವರ್ಕ್ ಕಂಡಿಡ್ಬೇಕಂದ್ರ ಪ್ಲಸ್ ತಕೋಬೇಕು. 18, 36, 54. ತುಂಬಾ ಈಸಿ ಮೆಥಡ್ ರೋ. ಇಂತ ಈಸಿ ಮೆಥಡ್ ಯಾರು ಹೇಳಿಲ್ಲ, ಇವಾಗ್ಲೇ ಹೇಳ್ತಿದ್ದೀನಿ ನಾನು. ನಿಮ್ಗೆ ಏನೇನೋ ಕ್ಯಾಲ್ಕುಲೇಷನ್ ಮಾಡಕ್ ಹಚ್ತಾರೆ. ತುಂಬಾ ಈಸಿ ಮೆಥಡ್ ಇದು, ಇದನ್ನ ಕಲ್ತ್ಕೊಂಡ್ರಿ ಅಂತಂದ್ರೆ. ಸೊ 18ರ ಮಗ್ಗಿಲೆ ತಗೊಳ್ರಿ. 18 ಒಂದ್ಲೆ 18 ಎರಡ್ಲೆ 36, 18 ಮೂರ್ಲೆ 54. ಸೊ ಟೋಟಲ್ ಎಷ್ಟಾಗತ್ತೆ ನೋಡಿ, 18 ಎರಡ್ಲೆ 36, 36 ಇಂಟು 3 ಎಷ್ಟಾಗತ್ತ, 3 6ಲೆ 18, 3 ಮೂರ್ಲೆ 9. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 108 ಬಂತು. ಲಸ ಎಷ್ಟು ಬಂತು, ಟೋಟಲ್ ಆಗಿ 108 ಬಂತು. ಇದನ್ನ ನಾವ್ ಏನಂತ ಕರಿತೀವಿ, ಒಟ್ಟು ಕೆಲಸ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತ ನಾವು ಕಂಡಿಡ್ಬೇಕಾ. ಕಂಡಿಡ್ರಿ ನೋಡ್ನು. ಕಪಿಲ್ ಇದ್ದಾವ ಎಷ್ಟ್ ಮಾಡ್ತಾನ, ಸೊ 18 6ಲೆ 108, 6 ಯೂನಿಟ್ ಮಾಡ್ತಾನ. ಸೊ ಅದಾದ ನಂತರ ನೆಕ್ಸ್ಟ್ ಇವನ್ ಎಷ್ಟು ಯೂನಿಟ್ ಮಾಡ್ತಾನ, 36 ಇಂಟು ಎಷ್ಟಾಗತ್ ನೋಡ್ರಿ 3. ಸೊ 3 ಯೂನಿಟ್ ಕೆಲಸ ಮಾಡ್ತಾನ. ಇವನ್ ಎಷ್ಟ್ ಮಾಡ್ತಾನ ನೋಡ್ರಿ 54, 2 ಯೂನಿಟ್ ಮಾಡ್ತಾನ. ಸೊ ಇಲ್ಲಿ ನೋಡ್ರಿ ಡಿವೈಡ್ ಮಾಡ್ಕೊಬೇಕಷ್ಟ. 108 ಡಿವೈಡೆಡ್ ಬೈ 18 ಮಾಡ್ಕೊಡ್ರಿ. ಸೊ 1 ಯೂನಿಟ್ ಯಾವ್ದು ಕಪಿಲ್ದು ಯೂನಿಟ್ ಬರುತ್ತೆ. ಸೊ ಅದಾದ ನಂತರ 108 ಡಿವೈಡೆಡ್ ಬೈ 36 ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಮೋಹನ್ ಮಾಡೋದು ಬರುತ್ತೆ. ಸೊ ಅದಾದ ನಂತರ ರಾಜುದ ಎಷ್ಟು ಟೋಟಲ್ ಕೆಲಸ 108, ಅವ್ನ್ ಎಷ್ಟ್ ಮಾಡ್ತಾನೆ, ಎಷ್ಟ್ ದಿನ ತಗೊಂತಾನ, 54 ದಿನ ತಗೊಂತಾನ. ಅವಾಗ 1 ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನ ಅಂತಂದ್ ಬಂತು. ಸೊ ಇಷ್ಟೆಲ್ಲ ಬಂತ. ಇನ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇವಾಗ. ಸೊ ಇಲ್ಲಿ ಏನಾಗತ್ತ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಒಂದ್ ಗೆರೆಯನ್ನ ಹೇಳ್ಕೊಡ್ರಿ ಈ ತರ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದ್ ಗೆರೆ ಎಷ್ಟು ದಿನ ಅಂತ ನಮಗ್ ಗೊತ್ತಿಲ್ಲ. ಇದು ಎಷ್ಟು ದಿನ ಅಂತಂದ ಹೇಳಿ ನಮ್ಗ ಗೊತ್ತಿಲ್ಲ. ಇದು ಎಷ್ಟು ದಿನ ಅಂತಂದ ಹೇಳಿ ಆ ಕೆಲಸ ಮುಗಿದಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಕಂಡಿಡಿ ಅಂತಂದ ಹೇಳಿದ್ರೆ. ಬಟ್ ಆದ್ರ ಇದು ಮುಗಿಯೋಕ್ಕಿಂತ ಮುಂಚೆನೆ ಏನಂತಂದ ಹೇಳಿದ್ರೆ, ಕೆಲಸ ಮುಗಿಯೋಕ್ಕಿಂತ ಮುಂಚೆನೆ 8 ದಿನದಲ್ಲಿ, ಇದಕ್ಕಿಂತ 8 ದಿನಕ್ಕಿಂತ ಮುಂಚೆನೆ ಏನಾಗತ್ತ ಅಂತಂದ ಹೇಳಿದ್ರೆ ಯಾರು ಹೊರಟೋಗ್ತಾರ, ಮೋಹನ್ ಹೊರಟೋಗ್ತಾನ. ಮೋಹನ್ ಇದ್ದ ಹೊರಟೋಗ್ತಾನೆ. ಇಲ್ಲಿ ನೋಡ್ರಿ ಕಪಿಲು, ಮೋಹನ್, ಅದಾದ ನಂತರ ರಾಜು 3 ಜನ ವರ್ಕ್ ಮಾಡ್ತಾರ. ಅದಾದ ನಂತರ ಸೊ ಕೆಲಸ ಮುಗಿಯೋಕ್ಕಿಂತ 8 ದಿನಕ್ಕಿಂತ ಮುಂಚೆನೆ ಮೋಹನ್ ಹೊರಟೋಗ್ತಾನ. ಇವಾಗ ಯಾರ್ಯಾರು ಮಾಡ್ಬೇಕು ಕೆಲಸ, ಕಪಿಲು ಮತ್ತು ರಾಜು ಮಾಡ್ಬೇಕು. ಕಪಿಲು ಅಂಡ್ ರಾಜು ಮಾಡ್ಬೇಕು. ಮೋಹನ್ ಹೊರಟೋದ. ಮೋಹನ್ ಏನಂತಂದ ಹೇಳಿದ್ರೆ ಹೊರಟೋದ. ಸೊ 8 ದಿನ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ, ಅದು ಮುಗಿಯೋಕ್ಕಿಂತ 6 ದಿನಕ್ಕಿಂತ ಮುಂಚೆನೆ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ರಾಜು ಕೂಡ ಹೊರಟೋಗ್ತಾನೆ. ಯಾರು, ರಾಜು ಕೂಡ ಹೊರಟೋಗ್ತಾನ.
ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಇಲ್ಲಿ 2 ದಿನ ಮಾತ್ರ ಏನಂತಂದ ಹೇಳಿದ್ರೆ ಕಪಿಲ್ ಅಂಡ್ ರಾಜು ವರ್ಕ್ ಮಾಡ್ತಾರ. ಅದಾದ ನಂತರ ರಾಜು ಕೂಡ ಹೊರಟೋಗ್ತಾನ. ನೆಕ್ಸ್ಟ್ ಮುಂದಿನ 6 ದಿನ ಏನೈತಲ್ಲ, ಈ 6 ದಿನ ಯಾರಂತಂದ ಹೇಳಿದ್ರೆ ಕಪಿಲ್ ಮಾತ್ರ ವರ್ಕ್ ಮಾಡ್ತಾನ. ಸೊ ಇದೆಲ್ರಿಗೂ ಗೊತ್ತಾಯ್ತಾ? ಈ ಮುಂದಿನ 6 ದಿನ ಏನಂತಂದ ಹೇಳಿದ್ರೆ ಕಪಿಲ್ ಮಾತ್ರ ವರ್ಕ್ ಮಾಡ್ತಾನೆ. ಯಾಕಂದ್ರೆ ಕೆಲಸ ಮುಗಿಯೋ ಹಿಂದಿನಗಿಂತ 8 ದಿನಕ್ಕಿಂತ ಮುಂಚೆ ಏನಂತಂದ ಹೇಳಿದ್ರೆ ಮೋಹನ್ ಹೊರಟೋಗ್ತಾನ. ಅದಾದ ನಂತರ ನೆಕ್ಸ್ಟ್ ಅದಕ್ಕಿಂತ ಹಿಂದಿನ ದಿನಾನೇ ಏನಂತಂದ್ರೆ 6 ದಿನ, ಅದಕ್ಕಿಂತ ಹಿಂದಿನ 6 ದಿನಕ್ಕಿಂತ ಮುಂಚೆನೆ ರಾಜು ಹೊರಟೋಗ್ತಾನ. ಸೊ ಇಷ್ಟು ನಿಮಗೆ ಕ್ಯಾಲ್ಕುಲೇಷನ್ ಗೊತ್ತಾಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವಾಗ ನಾವೇನ್ ಮಾಡೋಣ ಅಂತಂದ ಹೇಳಿ ಕ್ಯಾಲ್ಕುಲೇಷನ್ ಮಾಡೋಣ. ಫಸ್ಟ್ ಏನಂತಂದ ಹೇಳಿದ್ರೆ 6 ದಿನ ಐತೆ. ಕಪಿಲ್ ಒಬ್ಬ ಏನಂತಂದ ಹೇಳಿದ್ರೆ 6 ದಿನ ಕೆಲಸ ಮಾಡ್ತಾನ. ಇದನ್ನ ನಾವು ನೋಡೋಣ ಇವಾಗ. ಸೊ ಕಪಿಲ್ 6 ದಿನ ಕೆಲಸ ಮಾಡ್ತಾನ. ಬಟ್ ಅದ್ರ ಕಪಿಲ್ ಒಂದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ? 6 ಯೂನಿಟ್ ಮಾಡ್ತಾನ. ಸೊ ಟೋಟಲ್ ಆಗಿ 36 ಯೂನಿಟ್ ಹೋಯ್ತು. ಸೊ ಟೋಟಲ್ ಆಗಿ ಎಷ್ಟು ಯೂನಿಟ್ ಕೆಲಸ ಐತಿ? 108 ಯೂನಿಟ್ ಒಳಗಡೆ. ಸೊ 108 ಯೂನಿಟ್ ಒಳಗಡೆ 36 ಹೋದ್ರೆ ಎಷ್ಟು ಉಳಿತು? ಸೊ ಈ ತರ ಮಾಡ್ರಪ್ಪ, ನಂಗೂ ಬರಂಗಿಲ್ಲ ಆತರ. ಸೊ 2, ಅದಾದ ನಂತರ 72 ಯೂನಿಟ್ ಉಳಿತು. ಸೊ ಇವಾಗ ಏನಂತಂದ ಹೇಳಿದ್ರೆ 72 ಯೂನಿಟ್ ಮಾತ್ರ ಕೆಲಸ ಉಳಿತು. ಫಸ್ಟ್ ಒಂದ್ ಏನಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಇದನ್ನ. ಹ ಸೊ 72 ಅಷ್ಟೇ ಯೂನಿಟ್ ಉಳಿದೈತೆ. ಲಾಸ್ಟ್ ಏನಂತಂದ ಹೇಳಿದ್ರೆ 36 ಯೂನಿಟ್ ಅವ್ನ್ ಕೆಲಸ ಮಾಡ್ದ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಕಪಿಲು ಮತ್ತು ರಾಜು ಏನಂತಂದ ಹೇಳಿದ್ರೆ ಕೆಲಸ ಮಾಡಿರ್ತಾರಲ್ಲ, ಮೋಹನ್ ಹೊರಟೋಗ್ತಾನ. ಆಮೇಲೆ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ರಾಜು ಹೊರಟೋಗ್ತಾನ. ಆ ಗ್ಯಾಪ್ ಅಲ್ಲಿ 2 ದಿನ ನೋಡು, ಇಲ್ಲಿ 8 ದಿನಕ್ಕೆ ಹೊರಟೋಗ್ತಾನೆ, ಇವ್ 6 ದಿನಕ್ಕೆ ಅಂತಂದ ಹೇಳಿದ್ರೆ ಈ 2 ದಿನ ಐತಲ್ಲ, ಈ 2 ದಿನ ಕಪಿಲು ಮತ್ತು ರಾಜು ವರ್ಕ್ ಮಾಡ್ತಾರ. ಆ 2 ದಿನ ಕಪಿಲು ಅಂಡ್ ರಾಜು ವರ್ಕ್ ಮಾಡ್ತಾರ. ಅದನ್ನ ನೋಡ್ಕೊಬೇಕು. ಕಪಿಲು ಮತ್ತು ರಾಜು ಒಂದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರ? 6 + 2 8 ಯೂನಿಟ್ ಕೆಲಸ ಮಾಡ್ತಾರ. ಕರೆಕ್ಟಾ? ಕಪಿಲು ಮತ್ತು ರಾಜು ಏನಂತಂದ ಹೇಳಿದ್ರೆ ಸೊ ಒಂದಿನಕ್ಕೆ ಏನಂತಂದ ಹೇಳಿದ್ರೆ 8 ಯೂನಿಟ್ ಕೆಲಸ ಮಾಡ್ತಾರ. ಅವ್ರಿಬ್ರು ಸೇರಿ 2 ದಿನ ಮಾಡ್ತಾರ. ಅಂದ್ರೆ 8 × 2 ಏನಂತಂದ ಹೇಳಿದ್ರೆ 16 ಯೂನಿಟ್ ಕೆಲಸವನ್ನ ಇವ್ರಿಬ್ರು ಸೇರಿ ಮಾಡ್ತಾರ. ಇದು ಮುಗೀತು. ಸೊ ಇವಾಗ ನೋಡ್ರಿ, 16 ಕಳೀರಿ, ಮೈನಸ್ ಮಾಡ್ರಿ. ಸೊ ಎಷ್ಟಾಗತ್ತ? 6. ಅದಾದ ನಂತರ ನೆಕ್ಸ್ಟ್ ಏನಾಗತ್ತ? ಕೈಲ ಬರುತ್ತೆ 72, ಉಳಿದಿದ್ದೆ 72. ಸೊ ರಾಜು ಉಳಿದಿದ್ದ ಕಪಿಲ್ ಇದ್ದವ್ ಮಾಡಿರ್ತಾ ಇಲ್ಲಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 56 ಬಂತು. ಟೋಟಲ್ ಏನಂತಂದ ಹೇಳಿದ್ರೆ 56 ಯೂನಿಟ್ ಉಳಿತಿಲಿ. ಸೊ ಇವ್ರು 3 ಜನ ಸೇರ್ಬಿಟ್ಟು 56 ಯೂನಿಟ್ ಅನ್ನ ಕೆಲಸ ಮಾಡಿರ್ತಾರ. ಸೊ ಇವ್ರು 3 ಜನರದ್ ನೋಡ್ರಿ, ಕಪಿಲು, ಮೋಹನ್ ಮತ್ತು ರಾಜುದ್ 3 ಜನರದ್ದು 1 ಯೂನಿಟ್ಗೆ ಎಷ್ಟಾಗತ್ತ? 6 + 3 + 2 ಟೋಟಲ್ ಎಷ್ಟಾಯ್ತು? 11 ಯೂನಿಟ್ ಮಾಡಿದ್ರು. ಉಳಿದಿರೋ ಕೆಲಸ ಎಷ್ಟು? 56 ಡಿವೈಡೆಡ್ ಬೈ 11 ಅಂತ ಹೇಳಿದ್ರೆ 11 1 11 5 ಅಂದ್ರೆ ಇವ್ರು ಎಷ್ಟು ದಿನಕ್ಕೆ ಮುಗಿಸ್ತಾರ ಅಂತಂದ ಹೇಳಿದ್ರೆ 5 ದಿನಕ್ಕೆ ಕೆಲಸ ಮುಗಿಸ್ತಾರ. ಎಷ್ಟ್ ದಿನಕ್ಕೆ ಮುಗಿಸ್ತಾರ? 5 ದಿನಕ್ಕೆ ಕೆಲಸ ಮುಗಿಸ್ತಾರ. ಇಲ್ಲಿ ನೋಡ್ರಿ, ಇದು 5 ದಿನ ಪ್ಲಸ್ 2 ದಿನ 7 ದಿನ, ಆಮೇಲೆ ಕಪಿಲ್ 6 ದಿನ, ಟೋಟಲ್ ಆಗಿ ಎಷ್ಟು ದಿನ ಆಯ್ತು? 13 ದಿನ ಕೆಲಸ ಮುಗೀತು. 13 ದಿನಕ್ಕೆ ಅಂತಂದ್ರೆ ಕೆಲಸ ಮುಗಿಯುತ್ತಾ, ಅದನ್ನ ಏನಪ್ಪಾ ಅಂದ್ರೆ ನಮ್ದು ಆನ್ಸರ್ ಆಗತ್ತ. ಸೊ ಎಲ್ರು ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಆ ವಿಡಿಯೋ ಯಾರು ನೋಡಿರ್ತೀರಿ ನಿಮ್ಗೆ ಕರೆಕ್ಟ್ ಆಗಿ ಇದು ಅರ್ಥ ಆಗತ್ತ. ಇಲ್ಲಿ ನೋಡ್ರಿ, 3 ದಿನ ಒಬ್ಬೊಬ್ರು ವರ್ಕ್ ಮಾಡಿದ್ರು. ನಾವು ಟೋಟಲ್ ವರ್ಕ್ 108 ಅಂತ ಕರ್ಕೊಂಡಿದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಒಂದ್ ಗೆರೆ ಹೇಳಿದ್ವಿ, ಇಷ್ಟು ದಿನದಾಗ ಏನಂದ್ರೆ ಕೆಲಸ ಮುಗಿಯತ್ತ. ಬಟ್ ಆದ್ರೆ ಕೆಲಸ ಮುಗಿಯೋಕ್ಕಿಂತ 8 ದಿನದ ಹಿಂದೆನೆ ಏನಂದ್ರೆ ಮೋಹನ್ ಹೊರಟೋಗ್ತಾನ. ಅಂದ್ರೆ ಓನ್ಲಿ ಯಾರು ಕೆಲಸ ಮಾಡ್ತಾರೋ ಕಪಿಲು ಮತ್ತು ರಾಜು ಅಷ್ಟೇ ಕೆಲಸ ಮಾಡ್ತಾರ. ಬಟ್ ಆದ್ರೆ ಏನಾಗತ್ತ, ನೆಕ್ಸ್ಟ್ ಟೋಟಲ್ ಕೆಲಸ ಮುಗಿಯೋಕ್ಕಿಂತ 6 ದಿನದ ಹಿಂದೆನೆ ಏನಂತಂದ ಹೇಳಿದ್ರೆ ಅವನು ಹೊರಟೋಗ್ತಾನ. ಅಂದ್ರ ಸೊ ಮೋಹನ್ ಹೋದ 2 ದಿನಕ್ಕೆ ಅಂತಂದ ಹೇಳಿದ್ರೆ ಅವನು ಹೊರಟೋಗ್ತಾನ. ಸೊ ಈ 2 ದಿನ ಮಾತ್ರ ಕಪಿಲು ರಾಜು ವರ್ಕ್ ಮಾಡ್ತಾರ. ರಾಜುನು ಹೊರಟೋಗ್ತಾನ. ಆಮೇಲೆ ಓನ್ಲಿ ಕಪಿಲ್ ಅಷ್ಟ 6 ದಿನ ವರ್ಕ್ ಮಾಡ್ತಾನ. ಈಗ ನಾವು ಮೊದಲು ಯಾವ್ದು ಕಂಡು ಹಿಡ್ಕೋಬೇಕು? ಕಪಿಲ್ದ್ ಕಂಡು ಹಿಡ್ಕೊಬೇಕು. 36 ಯೂನಿಟ್ ಕೆಲಸ ಮಾಡ್ದ ಇದ್ರೊಳಗಿಂದ. ಸೊ ಉಳಿದೆಷ್ಟು? 72 ಯೂನಿಟ್ ಉಳಿತು. 72 ಯೂನಿಟ್ ಅಲ್ಲಿ ಮತ್ತೆ 2 ದಿನ ಯಾರು ಮಾಡಿದಾರೋ? ಕಪಿಲು ರಾಜು ಮಾಡಿದಾರೆ. ಕಪಿಲ್ ರಾಜು ಮಾಡಿದ್ದು ಇಲ್ಲಿ ನಾವು ಕಂಡು ಹಿಡ್ಕೊಂಡು 16 ಯೂನಿಟ್ ಹೋಯ್ತು. ಓನ್ಲಿ 56 ಯೂನಿಟ್ ಹೋಯ್ತು. 56 ಯೂನಿಟ್ ಅನ್ನ ಇವ್ರು 3 ಜನ ಸೇರಿ ಮಾಡಿದಾರ. ಅದನ್ನ ಟೋಟಲ್ ಕಂಡು ಹಿಡ್ಕೊಂಡ್ವಿ. 11 5 55 ಪಾಯಿಂಟ್ ಬರುತ್ತೆ, ಬಿಟ್ಬಿಟ್ರೆ ಅದನ್ನ. 5 + 2 7 ಆಯ್ತು. 7 + 6 ಟೋಟಲ್ ಆಗಿ 13 ದಿನ ಬಂತು. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಾವ ಕಂಡು ಹಿಡ್ಕೋಬೇಕಾಗತ್ತ. ಸೊ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲಿ ಬಂತು? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್ಸ್ಗಳು. ನೆಕ್ಸ್ಟ್ ಕ್ವಶನ್ ಏನಾಯ್ತು? ಸೊ ಜಾಕ್ ಇದ್ದವ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 30 ದಿನದಲ್ಲಿ ಒಂದ್ ಕೆಲ್ಸವನ್ನ ಮಾಡಿ ಮುಗಿಸ್ತಾನ. ಅದಾದ ನಂತರ ರಿಯಾನ್ ಇದ್ದವ ಏನಂತಂದ ಹೇಳಿದ್ರೆ 14 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾನ. ಸೊ ಆಮೇಲೆ ನೆಕ್ಸ್ಟ್ ಏನಾಗತ್ತ ಅಂತಂದ ಹೇಳಿದ್ರೆ, ಸೊ ಇವ್ರಿಬ್ರು ಸೇರಿ ಏನಂತಂದ ಹೇಳಿದ್ರೆ ಒಟ್ಟಿಗೆ ಏನಂತಂದ ಹೇಳಿದ್ರೆ ಕೆಲಸ ಸ್ಟಾರ್ಟ್ ಮಾಡ್ತಾರ. ಎಷ್ಟು ದಿನಗಳ ನಂತರ ರಿಯಾನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಜಾಕ್ ನೊಂದಿಗೆ ಜೊತೆ ಸೇರ್ಬಿಟ್ಟು ಆ ಕೆಲಸವನ್ನ 15 ದಿನದಲ್ಲಿ ಮುಗಿಸ್ತಾರ ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ನಾನು ಇದ್ರ ಬಗ್ಗೆ ಒಂದು ಆಲ್ರೆಡಿ ಮಾಡಿದೀನಿ ನೋಡು. ಸೊ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಮೊದಲು ಬರ್ಕೊಂಡು ಜಾಕ್ ಇದ್ದಾವ ಜೆ ಅಂತ ಬರಿತೀನಿ ನೋಡಪ್ಪ.
ಸೊ ಜೆ ಅಂತ ಬರ್ತೀನಿ ಜಾಕ್ಗೆ. ಜೆ ಇದ್ದವೇನಂತಂದ ಹೇಳಿದ್ರೆ 30 ದಿನದಲ್ಲಿ ಮುಗಿಸ್ತಾನ. ಅದಾದ ನಂತರ ರ್ಯಾನ್ ಅಂತಂದ ಐತಲ್ಲ, ಆರ್ ಇದ್ದವೇನಂತಂದ ಹೇಳಿದ್ರೆ 14 ದಿನದಾಗ ಮುಗಿಸ್ತಾನ. ನಾವು ಮೊದ್ಲು ಏನ್ ಮಾಡೋಣ, ಟೋಟಲ್ ವರ್ಕ್ ಕಂಡು ಹಿಡಿಯೋಣ. 30 14, ಸೊ ಎಷ್ಟಾಯ್ತು, 2 15 30, 2 7 14. ಸೊ ನೆಕ್ಸ್ಟ್ ಡಿವೈಡ್ ಆಗತ್ತೇನು, ಇಲ್ರಿ. 15 2 30, 30 ಇಂಟು 7 ಎಷ್ಟಾಗತ್ತ, 210. 30 ಇಂಟು 7 210. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ 210 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಒಟ್ಟು ಕೆಲಸ ಆಯ್ತು. ಕರೆಕ್ಟಾ? ಸೊ ಇನ್ನು ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರ ಅಂತ ಕಂಡಿಡಿರಿ. ಇವ್ನ ಎಷ್ಟ್ ಮಾಡ್ತಾನ, 7 ಯೂನಿಟ್ ಮಾಡ್ತಾನ. ಇವ್ನ ಎಷ್ಟ್ ಮಾಡ್ತಾನ ನೋಡ್ರಿ. ಸೊ 210 ಡಿವೈಡೆಡ್ ಬೈ 14 ಎಷ್ಟಾಗತ್ತೆ ನೋಡ್ರಿ. ಸೊ 15 ಇಂಟು 14 ಮಾಡಿದ್ರೆ ಬರುತ್ತೆ. 15 ಇಂಟು 14 ಮಾಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ 210 ಬರುತ್ತೆ. ಸೊ ಅಂದ್ರೆ ಇಲ್ಲಿ ಏನಾಗತ್ತ ನೋಡ್ರಿ, 15 ಯೂನಿಟ್ ಕೆಲಸ ಮಾಡ್ತಾರ. ಸೊ ಇಷ್ಟ ನೀವೇನಂತಂದ ಹೇಳಿದ್ರೆ ಕ್ಲಿಯರ್ ಆಗಿ ಮಾಡ್ಕೊಂಡ್ರ. ಇವಾಗ ನಾವೇನ್ ಮಾಡ್ಕೊಬೇಕು, ಜಾಕ್ ಸ್ಟಾರ್ಟೆಡ್ ವರ್ಕ್. ಇಲ್ಲಿ ನೋಡ್ರಿ, ಇಲ್ಲಿ ಏನಂತಂದ ಹೇಳಿದ್ರೆ ಜಾಕ್ ಇದ್ದಾವ ಏನಂತಂದ ಹೇಳಿದ್ರೆ ಜಾಕ್ ಇದ್ದಾವ್ ವರ್ಕ್ ಸ್ಟಾರ್ಟ್ ಮಾಡ್ತಾನ. ಇದೇ ತರ ಗೆರ್ಕೊ ಹಾಕ್ಬೇಕು. ಆಫ್ಟರ್ ಹೌ ಮೆನಿ ಡೇಸ್ ಶುಡ್ ರಿಯಾನ್ ಜಾಯಿನ್ ಹಿಮ್ ಸೊ ದಟ್ ವರ್ಕ್ ಇಸ್ ಫಿನಿಶ್ಡ್ ಇನ್ 15 days. ಟೋಟಲ್ ಏನಂತಂದ ಹೇಳಿದ್ರೆ ವರ್ಕ್ 15 days ಅಲ್ಲಿ ಮುಗಿಯುತ್ತಾ. ಸೊ ಅದಾದ ನಂತರ ಯಾವ್ದೋ ಒಂದ್ ಸಮಯದಲ್ಲಿ ಏನಂತಂದ ಹೇಳಿದ್ರೆ ರಿಯಾನ್ ಬಂದ್ ಸೇರ್ಕೊಂತಾನ ಆ ಕೆಲಸ ಮಾಡಾಕ ಅಂತಂದ ಹೇಳಿ. ಎಷ್ಟನೇ ದಿನಕ್ಕೆ ಬಂದ್ ರಿಯಾನ್ ಸೇರ್ಕೋತಾನ ಅಂತಂದ್ ಕ್ವಶನ್ ಕೇಳಿದಾರ. ಈಗ ನಾವು ಮೊದ್ಲು ಈ ತರ ಕೊಟ್ಟಾಗ ಏನ್ ಮಾಡ್ಕೊಬೇಕು, ಜಾಕ್ 15 ದಿನ ಎಷ್ಟ್ ಕೆಲಸ ಮಾಡ್ತಾನ ಅಂತ ಕಂಡು ಹಿಡ್ಕೊಬೇಕು. ಜಾಕ್ ಅಂದ್ ಕೆಲಸ ಕಂಡು ಹಿಡ್ಕೊಂಡ್ಬೇಕು. ಸೊ ಜಾಕ್ ಇದ್ದಾವ 15 ದಿನಕ್ಕೆ ಎಷ್ಟ್ ಕೆಲಸ ಮಾಡ್ತಾನ, ಒಂದ್ ದಿನಕ್ಕೆ 7 ಯೂನಿಟ್ ಮಾಡಿದ್ರ. ಸೊ ನೋಡ್ರಿ, ಇಂಟು ಮಾಡ್ರಿ. ಸೊ 15 ಇಂಟು 7 ಎಷ್ಟಾಗತ್ತ, 7 5 35, 7 1 7, 105. ಸೊ 105 ಯೂನಿಟ್ ಏನಂತಂದ ಹೇಳಿದ್ರೆ ಕೆಲಸ ಮಾಡ್ತಾನ. ಸೊ ಅಂದ್ರೆ ಇಲ್ಲಿ ಎಷ್ಟ ಆಗತ್ತ ನೋಡ್ರಿ. ಸೊ ಟೋಟಲ್ ಕೆಲಸ ಎಷ್ಟು, 210. ಸೊ ಜಾಕ್ ಮಾಡಿರೋ ಕೆಲಸ ಎಷ್ಟು, 105. ಎಷ್ಟು ಉಳಿತು, 5. ಸೊ ಇದು 0, 105 ಏನಂತಂದ ಹೇಳಿದ್ರೆ ಕೆಲಸ ಉಳಿತು. ಸೊ 105 ಏನಂತಂದ ಹೇಳಿದ್ರೆ ಕೆಲಸ ಉಳಿಯುತ್ತೆ. ಇದನ್ನ ಯಾರು ಮಾಡ್ಬೇಕು, ರಿಯಾನ್ ಮಾಡ್ಬೇಕು. ರಿಯಾನ್ ಎಷ್ಟ್ ದಿನದಾಗ ಮುಗಿಸ್ತಾ ಅಂತ ನೋಡೋಣ. ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾನ, 15 ಯೂನಿಟ್ ಮಾಡ್ತಾನ. 15 ಒಂದ್ಲೆ 15 ಎಷ್ಟ್ಲೆ ಆಗತ್ ನೋಡ್ರಿ. ನೋಡ್ರಿ, 5 3 15, 5 2 10, 5 1 5, 3 1 3 7. ಅಂದ್ರೆ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 7 ದಿನ ಏನಂತಂದ ಹೇಳಿದ್ರೆ ರಿಯಾನ್ ಕೆಲಸ ಮಾಡ್ತಾನ. ಅಂದ್ರೆ 7 ದಿನ ಅಂತಂದ ಹೇಳಿದ್ರೆ ನೋಡ್ರಿ, ಎಷ್ಟನೇ ದಿನಕ್ಕೆ ಬಂದ್ ಸೇರ್ಕೋಬೇಕು ಅವನು, ಎಷ್ಟನೇ ದಿನಕ್ಕೆ ಬಂದ್ ಸೇರ್ಕೋಬೇಕು. ಸೊ ಇದು ಟೋಟಲ್ ಆಗಿ 15 ಆಗ್ಬೇಕಂತಂದ ಹೇಳಿದ್ರೆ ಇವ್ 7 ಇದಾನ. ಅಂದ್ರೆ ಸೊ 8ನೇ ದಿನಕ್ಕೆ ಏನಂತಂದ ಹೇಳಿದ್ರೆ ಬಂದ್ ಸೇರ್ಕೊಂತಾನ. 8 + 7 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 15 ಆಗತ್ತ. ನಮ್ದು ಆನ್ಸರ್ ಕರೆಕ್ಟ್ ಐತಿ. 8ನೇ ದಿನಕ್ಕೆ ಏನಂತಂದ ಹೇಳಿದ್ರೆ ರಿಯಾನ್ ಬಂದ್ ಸೇರ್ಕೋತಾನ. ನೆಕ್ಸ್ಟ್ ಇವ್ರಿಬ್ರು ಸೇರ್ಬಿಟ್ಟು 7 ದಿನ ಕೆಲಸ ಮಾಡ್ತಾರ, ಮುಗಿಯುತ್ತ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ ನ ಮಾಡ್ಕೊಬೇಕು. ಸೊ ಈ ರೀತಿ ಕೊಟ್ಟಾಗ ಎಷ್ಟನೇ ದಿನಕ್ಕೆ ಬಂದ್ ಸೇರ್ಕೋಬೇಕು ಯಾರಾದ್ರೂ ಒಬ್ರು ಅಂತ ಕೇಳ್ರಿ ಅಂತಂದ ಹೇಳಿದ್ರೆ, ಮೊದಲು ಯಾರ್ದು ಕೊಟ್ಟಿರ್ತಾರಲ್ಲ, ಯಾರು ಸ್ಟಾರ್ಟ್ ಮಾಡಿರ್ತಾರಲ್ಲ ಅವ್ರದ್ದು ಎಷ್ಟು ದಿನ ಕೊಟ್ಟಿರ್ತಾರಲ್ಲ ಅಷ್ಟು ದಿನದ ವರ್ಕ್ ಕಂಡು ಹಿಡೀರಿ. ಕಂಡು ಹಿಡ್ಕೊಂಡು ಟೋಟಲ್ ವರ್ಕ್ ಒಳಗಡೆ ಏನ್ ಮಾಡ್ರಿ ಅಂದ್ರೆ ಮೈನಸ್ ಮಾಡ್ರಿ. ಉಳಿದಿರೋ ವರ್ಕ್ ಅನ್ನ ಯಾರು ಬಂದ್ ಜಾಯಿನ್ ಆಗ್ತಾರಲ್ಲ ಅವ್ ಮಾಡ್ಬೇಕು. ಸೊ ಅದನ್ನ ನಾವು ಎಷ್ಟು ಯೂನಿಟ್ ಮಾಡ್ತಾನಲ್ಲ ಡೈಲಿ ಅದಕ್ಕೆ ಡಿವೈಡ್ ಮಾಡ್ರಿ. ಡಿವೈಡ್ ಮಾಡ್ರಿ ಅಂತಂದ ಹೇಳಿದ್ರೆ ಎಷ್ಟು ದಿನ ಅಂತ ಬಂದ್ ಸೇರುತ್ತಲ್ಲ, ಲಾಸ್ಟ್ ದಿನಕ್ಕೆ ಬರ್ಬೇಕಂತಂದ ಹೇಳಿದ್ರೆ ಜಸ್ಟ್ ಎಷ್ಟು ಮೈನಸ್ ಮಾಡ್ಬಿಡ್ರಿ. 15 ಮೈನಸ್ ಇಲ್ಲಿ ಎಷ್ಟೈತಿ, 7 ಐತಿ. ಎಷ್ಟಾಯ್ತು, 8. 8ನೇ ದಿನಕ್ಕೆ ಬಂದ್ ಸೇರ್ಕೊಬೇಕಷ್ಟ. ಈ ರೀತಿ ಏನಂದ್ರ ಕ್ಯಾಲ್ಕುಲೇಷನ್ ನ ನೀವು ಮಾಡ್ಬೇಕು. ಎಸ್, ನೆಕ್ಸ್ಟ್ ನೋಡೋಣ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಐತಿ, ಏನೈತಿ, ರಾಮ್ ಲಕ್ಷ್ಮಣ್ ಇದ್ದವ್ರ ಏನ್ ಮಾಡ್ತಾರ ಅಂದ್ರೆ ಕ್ರಮವಾಗಿ 15-20 ದಿನಗಳಲ್ಲಿ ಒಂದ್ ಕೆಲಸವನ್ನ ಮುಗಿಸ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ಏನಾಗತ್ತ ಅಂತಂದ ಹೇಳಿದ್ರೆ ಭರತ್ ಇದ್ದವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ರಾಮ್ ಮತ್ತು ಲಕ್ಷ್ಮಣರ ಜೊತೆ ಸೇರ್ಬಿಟ್ಟು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಅವ್ರೆಲ್ರೂ ಸೇರಿ ಏನಂತಂದ ಹೇಳಿದ್ರೆ 5 ದಿನದಲ್ಲಿ ಕೆಲಸ ಮುಗಿಸ್ತಾರ. ಹಂಗಾದ್ರ ಭರತ್ ಒಬ್ಬ ಮುಗ್ಸಕ್ ಎಷ್ಟು ಟೈಮ್ ತಗೊಂತ ಅಂತ ಕ್ವಶನ್ ಕೇಳಿದಾರೆ. ಇಷ್ಟ ಸಿಂಪಲ್, ಬಾಳ ಅಂದ್ರೆ ಬಾಳ ಈಸಿ ಐತಿ ನೋಡ್ರಿ. ಸೊ ರಾಮ್ ಅಂಡ್ ಲಕ್ಷ್ಮಣ್ ಅಂತಂದ ಐತ. ಇಲ್ಲಿ ನೋಡ್ರಿ, ರಾಮ್ ಅಂತ ಬರ್ಕೊಂತೀನಿ. ರಾಮ್ ಏನಂತಂದ ಹೇಳಿದ್ರೆ 15 ದಿನದ ಕೆಲಸ ಮುಗ್ತಾನ. ನೆಕ್ಸ್ಟ್ ಯಾರು, ಲಕ್ಷ್ಮಣ್. ಲಕ್ಷ್ಮಣ್ ಇದ್ದಾಗ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ 20 ದಿನದಾಗ ಮುಗಿಸ್ತಾನ. ಅದಾದ ನಂತರ ಇಫ್ ಭರತ್ ಅಂಡ್ ಲಕ್ಷ್ಮಣ್ ಅಂಡ್ ರಾಮ್, 3 ಜನ, ರಾಮ್ ಲಕ್ಷ್ಮಣ್ ಭರತ್, ಇವ್ರು 3 ದಿನ ಏನಂತಂದ್ರೆ 3 ಜನ ಸೇರ್ಬಿಟ್ಟು ಆ ವರ್ಕ್ ಅನ್ನ ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತಾರ, 5 days ಅಲ್ಲಿ ಕಂಪ್ಲೀಟ್ ಮಾಡ್ತಾರ, 5 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನ. ಹಾಗಾದ್ರೆ ಭರತ್ ಒಬ್ಬ ಮಾಡಕ್ ಎಷ್ಟು ದಿನ ಟೈಮ್ ತಗೊಂತಾನ ಅಂತ ಕ್ವಶನ್ ಕೇಳಿದ್ರೆ, ಇವಾಗ ಏನ್ ಮಾಡ್ಬೇಕು ನಾವು ಎಲ್ಲಾನು ಸೇರ್ರಿ. 15 20 5 ಏನ್ ಮಾಡ್ಬೇಕು ನೀವು, ಲಸ ಕಂಡು ಹಿಡ್ಕೋಬೇಕು. ಕಂಡು ಹಿಡ್ಕೊಟ್ರಿ 5ರಿಂದ 5 3 15, 5 4 20, 5 1 5. ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ. 5 3 15, 15 4
60. ಟೋಟಲ್ ವರ್ಕ್ ಎಷ್ಟಾಯ್ತು? 60 ಆಯ್ತು. ಈಗ ನೋಡ್ರಿ, ಸೊ ಇವಾಗ ನಾವೇನ್ ಮಾಡ್ಬೇಕು, ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಂತ ಕಂಡಿಡ್ಕೊಬೇಕು ಇವಾಗ. ಸೊ ಇಲ್ಲಿ ನೋಡ್ರಿ 15 4 60. ಸೊ 1 ಯೂನಿಟ್ ಕೆಲಸ ಅಂದ್ರ 60 ಡಿವೈಡೆಡ್ ಬೈ 15 ಮಾಡ್ರಿ ಅಂದ್ರೆ ರಾಮನ್ ಬರತ್ತ 4 ಯೂನಿಟ್ ಬಂತು. ಲಕ್ಷ್ಮಣ್ ಕಂಡಿಡ್ಬೇಕಂದ್ರ 60 ಡಿವೈಡೆಡ್ ಬೈ 20 ಮಾಡ್ತೀರಿ, 3 ಯೂನಿಟ್ ಬಂತು. ಬರತ್ತಂದ್ ನಮ್ಗೆ ಗೊತ್ತಿಲ್ಲ, ಹಂಗ ಬಿಡ್ರಿ. ನೆಕ್ಸ್ಟ್ 3 ಜನ ಸೇರಿದ್ದೈತಲ್ಲ ನೋಡ್ರಿ, 1 ಯೂನಿಟ್ 3 ಜನ ಸೇರ್ಬಿಟ್ಟು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ? 60 ಡಿವೈಡೆಡ್ ಬೈ 5 ಅಂದ್ರೆ 12. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 12 ಮಾಡ್ತಾರ. ಇಲ್ಲಿ 3 ಜನ ಏನಂತಂದ ಹೇಳಿದ್ರೆ 12 ಯೂನಿಟ್ ಮಾಡಿದ್ರೆ, ಸೊ ಇವ್ರು ಎಷ್ಟೆಷ್ಟು ಮಾಡ್ಬೇಕು? ಇವ್ 4 + 3 7 ಆಯ್ತು. ಸೊ 7 + 5 ಮಾಡ್ರ ಅಂತಂದ ಹೇಳಿದ್ರೆ 12 ಆಗತ್ತ. ಅಂದ್ರ ಬರತ್ತಿದ್ದಾವ ಏನ್ ಮಾಡ್ತಾನ ಅಂತಂದ ಹೇಳಿದ್ರ ದಿನಕ್ಕ 5 ಯೂನಿಟ್ ಕೆಲಸ ಮಾಡ್ತಾನ. ಹಂಗಂದ್ರ ಟೋಟಲ್ ಆಗಿ 60 ಯೂನಿಟ್ ಅನ್ನ ಮಾಡಕ್ ಎಷ್ಟು ಟೈಮ್ ತಗೊಂತಾನ? ಎಷ್ಟು ತಗೊಂತಾನ? 5 ದಿನ. 5 ಡಿವೈಡೆಡ್ ಬೈ 12 ಟೋಟಲ್ ಏನಂತಂದ ಹೇಳಿದ್ರೆ 12 ದಿನಗಳನ್ನ ಟೈಮ್ ತಗೊಂತಾನ. ಸೊ ಇದೆಲ್ರಿಗೂ ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಏನು ಟೆನ್ಷನ್ ಇಲ್ದ ನಾನು ಎಂತೆಂತ ಕ್ವಶನ್ಸ್ ಗಳು ಸಾಲ್ವ್ ಮಾಡಕತ್ತೇನೆ. ನೀವು ಪ್ರಾಕ್ಟೀಸ್ ಮಾಡ್ರಿ. 1 ದಿನ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲ, 7-8 ಸಾರಿ ಏನಂತಂದ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ರಿ. 7-8 ಸಾರಿ ಹೊಳ್ಳೊಳ್ಳಿ ನೋಡ್ರಿ, ರಿಟರ್ನ್ ನೋಡ್ರಿ ವಿಡಿಯೋಸ್ಗಳನ್ನ ಪ್ರಾಕ್ಟೀಸ್ ಆಗೋವರೆಗೂ. ಸೊ ಇನ್ನೊಂದು ಹೇಳೋದ್ ಮರ್ತೆ, ನಿಮ್ಗೆ ಟೋಟಲ್ ಆಗಿ 2 ಕ್ವಶನ್ಸ್ ಗಳನ್ನ ಕೇಳ್ತಾರ. ಟೈಮ್ ಅಂಡ್ ವರ್ಕ್ ಮೇಲೆ 2 ಕ್ವಶನ್ಸ್ ಗಳನ್ನ ಕೇಳ್ತಿದ್ದಾನ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ರಮೇಶ್ ಆಮೇಲೆ ಉಮೇಶ್, ಅದು ಹೋಗಿತ್ತ ಆ ಕಡೆ. ರಮೇಶ್ ಮತ್ತು ಉಮೇಶ್ ಏನಂತಂದ ಹೇಳಿದ್ರೆ ಕ್ರಮವಾಗಿ 28 ಮತ್ತು 21 ದಿನಗಳಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ, ಫಸ್ಟ್ ಏನಂತಂದ ಹೇಳಿದ್ರೆ ಉಮೇಶ್ ಕೆಲಸ ಸ್ಟಾರ್ಟ್ ಮಾಡ್ತಾನ. ಅವ್ರಿಬ್ರು ಏನಂತಂದ ಹೇಳಿದ್ರೆ ಅಲ್ಟರ್ನೇಟ್, ಪರ್ಯಾಯ ದಿನ, ಒಂದಿನ ಅವನು ಒಂದಿನ ಇನ್ನೊಬ್ಬ ಈ ತರ ಕೆಲಸ ಮಾಡ್ತಾರ. ಅಂದ್ರೆ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಎಷ್ಟು ದಿನ ತಗೊಂತಾರ. ಇದನ್ನು ಕೂಡ ನಾನು ಟೈಪ್ 1 ಟೈಪ್ 2 ದಲ್ಲಿ ಹೇಳಿದೀನಿ. ಸೊ ಇವಾಗ ನಾವು ಮಾಡೋಣ. ಫಸ್ಟ್ ಏನು ಮಾಡ್ಕೋಬೇಕು, ಬರ್ಕೊಬೇಕು. ಸರ್ ಉಮೇಶ್ ಏನಂತಂದ ಹೇಳಿದ್ರೆ 28ರಿಂದ ಕೆಲಸ ಮುಗಿಸ್ತಾನ. ನೆಕ್ಸ್ಟ್ ರಮೇಶ್ ಇದ್ದಾವ ಏನಂತಂದ ಹೇಳಿದ್ರೆ 21ದಿಂದ ಕೆಲಸ ಮಾಡ್ತಾನ. ಸೊ ಇವಾಗ ನಾವು ಒಟ್ಟು ಕೆಲಸ ಕಂಡಿಡ್ಬೇಕು, 28 21. ಸೊ ನೋಡ್ರಿ, ಸೊ ಯಾವ್ದಾದ್ರು ಇದು ಹೋಗುತ್ತಾ? 3 7 7 4 28 7 3 21 7 4 28 7 3 21. ನೆಕ್ಸ್ಟ್ ಡಿವೈಡ್ ಆಗುತ್ತಾ? ಇಲ್ಲ. ಸೊ 7 4 28 ಇಂಟು 3 ಎಷ್ಟಾಗತ್ತೆ ನೋಡ್ರಿ? 3 8 24 3 2 6 8 84. ಟೋಟಲ್ ಏನಂತಂದ ಹೇಳಿದ್ರೆ ಲಸ 84 ಬರುತ್ತಾ. ಇದು ನಮ್ಗೆ ಏನಾಯ್ತು? ಒಟ್ಟು ಕೆಲಸ ಆಯ್ತು. ಸೊ ಇವಾಗ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅನ್ನೋದು ಇಂಪಾರ್ಟೆಂಟ್ ನೋಡ್ರಿ. 28 ಎಷ್ಟರಲ್ಲೇ ಮಾಡ್ಬೇಕಿದು? ಎಂಬತ್ನಾಲ್ಕು ಆಗ್ಬೇಕಂದ್ರೆ ಎಷ್ಟಾಯ್ತೈತಿ ಇದು? 28 3 84 ಕರೆಕ್ಟಾ? 28 3 84 ಅಂದ್ರೆ ದಿಲ್ಲಿ 3 ಯೂನಿಟ್ ಮಾಡಿದ್ರು. ಇದು ಎಷ್ಟಾಗತ್ತೆ ನೋಡ್ರಿ? 21 4 84 ಅಂದ್ರೆ ಟೋಟಲ್ ಆಗಿ 4 ಯೂನಿಟ್. ಉಮೇಶ್ ಇದ್ದಾವ್ 3 ಯೂನಿಟ್ ಮಾಡ್ತಾನ, ರಮೇಶ್ ಇದ್ದಾವ್ 4 ಯೂನಿಟ್ ಮಾಡ್ತಾನೆ. ಸಿಂಪಲ್ ರೋ, ಯೂನಿಟ್ ಕೆಲಸ ಕಂಡಿಡಿದಂಗ ಟೋಟಲ್ ಕೆಲಸ ಅವ್ರು ಎಷ್ಟು ದಿನ ತಗೊಂಡಿದ್ದಾರೋ. ಸೊ ಬಂದ್ ನೋಡ್ರಿ, ಇದು ಟೋಟಲ್ ಕೆಲಸ ಅವ್ರು ಎಷ್ಟು ದಿನ ತಗೊಂಡಿದ್ದಾರೋ. ಸೊ ಯೂನಿಟ್ ಕೆಲಸಗಳು ಬಂದು ಇವಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಫಸ್ಟ್ ಏನ್ ಮಾಡ್ತಾನ ಅಂದ್ರೆ ಉಮೇಶ್ ಸ್ಟಾರ್ಟ್ ಮಾಡ್ತಾನ. ಏನಂತಂದ ಹೇಳಿದ್ರೆ ಉಮೇಶ್ ಸ್ಟಾರ್ಟ್ ಮಾಡ್ತಾನ. ಎಷ್ಟು ಕೆಲಸ ಮಾಡ್ತಾನ? ಒಂದಿನ ಎಷ್ಟು ಕೆಲಸ ಮಾಡ್ತಾನ? 3 ಕೆಲಸ ಮಾಡ್ತಾನ. ನೆಕ್ಸ್ಟ್ ದಿನ ಇವ್ರಿಬ್ರು ಸೇರ್ ಮಾಡಂಗಿಲ್ಲ, ಅಲ್ಟರ್ನೇಟ್. ಒಂದಿನ ಆದ ನಂತರ ಫಸ್ಟ್ ಉಮೇಶ್ ಸ್ಟಾರ್ಟ್ ಮಾಡ್ತಾನ ದಿನಕ್ಕ. ಸೆಕೆಂಡ್ ದಿನ ಏನಂತಂದ ಹೇಳಿದ್ರೆ ರಮೇಶ್ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಕೆಲಸ ಮಾಡ್ತಾನ? 4. 3ನೇ ದಿನ ಯಾರು? ಮತ್ತೆ ಉಮೇಶ್. ಕರೆಕ್ಟಾ? ಅದಾದ ನಂತರ 4ನೇ ದಿನ ಯಾರಪ್ಪ ಅಂತಂದ ಹೇಳಿದ್ರೆ ಮತ್ತೆ ರಮೇಶ್. ಸೊ ಈ ತರ ಕೆಲಸ ಮಾಡ್ಕೊಂತ ಹೋಗ್ತಾರ. ಇಲ್ಲಿ ನೋಡ್ರಿ, ಈ ತರ ಕ್ಯಾಲ್ಕುಲೇಷನ್ ಮಾಡೋದೈತಂತಂದ ಹೇಳಿದ್ರೆ ಟೈಮ್ ಬಾಳ ಹಿಡಿದೈತಿ. ಮೊದ್ಲು ಏನಂತಂದ ಹೇಳಿದ್ರೆ ಇವೆರಡು ಕೂಡ್ಸ್ರಿ, ಎಷ್ಟಾಯ್ತು? 7 ಯೂನಿಟ್ ಕೆಲಸ ಆಯ್ತು. ಇದು 2 ದಿನ ಆಯ್ತಲ್ಲ, ಇವ್ರಿಬ್ರು ಸೇರಿದ್ 2 ದಿನ ಆಯ್ತು. ಈ ತರ ಮಾಡ್ಕೊಂತ ಹೋಗ್ರಿ. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 10. ಸೊ ಇಂಥವ್ ಏನಂತಂದ ಹೇಳಿದ್ರೆ 10 ಬರ್ತಾವ. ಸೊ 10 ಅಂದ್ರೆ ಇಲ್ಲಿ ಎಷ್ಟು ದಿನ? 2 ದಿನ. ಸೊ 2 ದಿನ, 4 ದಿನ, 6 ದಿನ, 8 ದಿನ, 10 ದಿನ. ಸೊ ಈ ತರ ಹಿಂಗ್ ಬರುತ್ತಲ್ಲ, ಈ ತರ ನಾವು ಮಾಡ್ಕೊಂತ ಹೋಗ್ಬೇಕು. ಇಲ್ಲಿ ನೋಡ್ರಿ, 7 1 7 7 2 14 7 3 21 7 4 28. ಸೊ 7 5 35 7 6 42 7 7 49 7 8 56 7 9 63. ಸೊ 7 10 70 7 10 70. ಸೊ ಅದಾದ ನಂತರ ಸೊ ನೆಕ್ಸ್ಟ್ ನೋಡ್ರಿ, ಮತ್ತೆ ಹಂಗೆ ಕ್ಯಾಲ್ಕುಲೇಷನ್ ನೋಡ್ರಿ 77. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ
ಮತ್ತೆ 7 ಕೂಡಿಸ್ರಿ 84. ಅಂದ್ರೆ ಟೋಟಲ್ ಆಗಿ ಇಷ್ಟು ದಿನಕ್ಕೆ ಮುಗೀತು. ಅಂದ್ರೆ ಟೋಟಲ್ ಆಗಿ 84 ಯೂನಿಟ್ ಇಲ್ಲಿ ಕಂಪ್ಲೀಟ್ ಆಗತ್ತೆ. ಬಟ್ ಆದ್ರೆ ನಾವು ಇಲ್ಲಿ 2 ದಿನ ಸೇರಿಸಿವಿ, ಇದೊಂದ್ ದಿನ ಇವೊಂದೊಂದ್ ದಿನ, 2 ದಿನ ಐತೆ. ಸೊ ಟೋಟಲ್ ಆಗಿ ಎಷ್ಟು ದಿನಗಳಾಗ್ತಾವ ಕೌಂಟ್ ಮಾಡ್ರಿ. ಸರ್ 2 ದಿನ ರೀ. ಸರ್ ಇಲ್ಲಿ 4 ದಿನ ರೀ, 6 ದಿನ ರೀ, 8 ದಿನ ರೀ, 10 ದಿನ, 12 ದಿನ, 14, 16, 18, 20, 22, 24. ಸರ್ ಟೋಟಲ್ ಆಗಿ 24 ದಿನ ಏನಂತಂದ ಹೇಳಿದ್ರೆ ಅಲ್ಟರ್ನೇಟಿವ್ ಆಗಿ ಕೆಲಸ ಮಾಡ್ತಾರ. ಸೊ ನಮ್ದು ಆನ್ಸರ್ ಏನಪ್ಪಾ ಅಂದ್ರೆ ಕರೆಕ್ಟ್ ಐತ. ಅಂದ್ರೆ ಬೇಗ ಕಂಡು ಹಿಡಿಯಕ್ ನಾನು ಈ ತರ ಮಾಡಿದಷ್ಟೇ. ಈ ಇಬ್ಬರು ಜನ ತಗೊಳ್ಳಿ, ಈಗ ಫಸ್ಟ್ ದಿನ ಸೆಕೆಂಡ್ ದಿನ ತಗೊಳ್ಳೋದು 7 ಯೂನಿಟ್ ಆಯ್ತು. ಸೊ ಆ ತರಾನೇ ಕ್ಯಾಲ್ಕುಲೇಷನ್ ಮಾಡ್ರಿ. ಇವು 2 ದಿನಕ್ಕೆ, ಇದು 2 ದಿನಕ್ಕೆ, ಇದು 2 ದಿನಕ್ಕೆ ಎಲ್ಲಾನು ಬರ್ಕೋತ ಹೋದ್ರೆ ಬಾಳ್ ಲೇಟ್ ಆಗತ್ತೆ ಅಂತಂದ ಹೇಳಿ ಟೋಟಲ್ ಆಗಿ 24 ದಿನಕ್ಕ ಕೆಲಸ ಮುಗಿಯುತ್ತ. ಇದು ಕೂಡ ಏನಂತಂದ ಹೇಳಿದ್ರೆ ಟೈಪ್ ಅಲ್ಲಿ ಹೇಳಿದೀನಿ ನೋಡ್ರು. ಎಲ್ಲ ಹೇಳಿದ ಟೈಪ್ಸ್ ಗಳ ಬಂದವ. ಯಾಕಂತಂದ ಹೇಳಿದ್ರೆ ನಿಮ್ಗಿಂತ ಮುಂಚೆ ನಾ ಸ್ಟಡಿ ಮಾಡಿದೀನಿ ಇದ್ರ ಇಂಥವ ಕ್ವಶನ್ಸ್ ಗಳು ಬರ್ತಾವ ಅಂತಂದೇಳಿ. ನಮ್ಮಂಗಿಲ್ ಹುಡುಗರು ಏನ್ ಮಾಡದ. ನೆಕ್ಸ್ಟ್ ನೋಡ್ರಿ. ಸೊ ಪ್ರಸಾದ್ ಇದ್ದಾವ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಒಬ್ರೇ 144 ದಿನದಲ್ಲಿ ಒಂದ್ ಕೆಲ್ಸವನ್ನ ಮುಗಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಎಷ್ಟು ಜನರ ಅಗತ್ಯ ಐತಿ ಅದೇ ಕೆಲಸವನ್ನ 16 ದಿನದಲ್ಲಿ ಮುಗಿಸಾಕ ಅಂತಂದೇಳಿ ಕ್ವಶನ್ ಕೇಳಿದಾರ. ಹೆಂಗ್ ಮಾಡ್ತೀರಿ ಇದನ್ನ ನೋಡ್ರಿ. ಸೊ ಪ್ರಸಾದ್ ಅಲೋನ್ ಕ್ಯಾನ್ ಡೂ ಅ ವರ್ಕ್ ಇನ್ 144 days. ಸೊ ಇಲ್ಲಿ ನೋಡ್ರಿ ಮೆನ್ ಎಷ್ಟಾಯ್ತು 1 ಆಯ್ತು, M1 ಎಷ್ಟಾಯ್ತು 1 ಆಯ್ತು, D1 ಎಷ್ಟಾಯ್ತು ಅಂತಂದ ಹೇಳಿದ್ರೆ 144. ಸೊ W1 ಎಷ್ಟು 1 ಆಯ್ತು. ಸೇಮ್ ಅದೇ ತರ ಹೌ ಮೆನಿ ಪೀಪಲ್ ರಿಕ್ವೈರ್ಡ್. ಸೊ ಅದೇ ಕೆಲಸವನ್ನ 16 ದಿನದಾಗ ಮುಗಿಸಾಕಂತ ಕ್ವಶನ್ ಕೇಳಿದಾರ. ಜನರು ಪೀಪಲ್ ಅಂತ ಬಂತ, ಜನರು M1 D1. ಇಲ್ಲಿ M1 ಅಲ್ಲ, ಇದು ಇಲ್ಲ ಪ್ರಸಾದ್ ಅಲೋನ್ ಅಂತಂದ ಹೇಳಿದಾರೆ. ಅಂದ್ರೆ M1 ಒಂದು ತಗೊಳ್ಳೋಣ ಫಸ್ಟ್ ಕಂಡೀಷನ್ ದಾಗ. ನೆಕ್ಸ್ಟ್ ಕಂಡೀಷನ್ ದಾಗ ಏನ್ ಕೊಟ್ಟಿದಾನ, D2 ಕೊಟ್ಟಿದಾನ. D2 ಎಷ್ಟು 16 ದಿನ ಕೊಟ್ಟಿದಾನ ಸೇಮ್ ಕೆಲಸವನ್ನ ಮುಗಿಸಾಕ. ಬಟ್ ಆದ್ರ ನಮ್ಗೆ ಏನ್ ಕೇಳಿದಾನ ಅಂತಂದ ಹೇಳಿದ್ರೆ M2 ಕೇಳಿದಾನ. ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಮಾಡ್ರ ನೋಡೋಣ. ಸೊ M1 D1 ಡಿವೈಡೆಡ್ ಬೈ W1 ಈಕ್ವಲ್ ಟು M2 D2 ಡಿವೈಡೆಡ್ ಬೈ W2 ಅಂತಂದ ಹೇಳಿ. ಸೊ M1 ಎಷ್ಟೈತಿ 1 ಐತಿ, ಟೋಟಲ್ ದಿನಗಳು 144. ಸೊ ಅದಾದ ನಂತರ M2 ಕಂಡು ಹಿಡಿದಾನ. ಇದಾದ ನಂತರ 16 ದಿನ, ಇವು ಕೆಳಗಡೆ ಒಂದೊಂದ್ ದಿನ ಅಂತಂದೇಳಿ. ಸೊ M2 ಈಕ್ವಲ್ ಟು ಎಷ್ಟಾಯ್ತು 144 ಡಿವೈಡೆಡ್ ಬೈ 16. ಸೊ ಡಿವೈಡೆಡ್ ಬೈ ಮಾಡ್ರಿ ನೋಡೋಣ. 2ರಿಂದ ಹೋಗುತ್ತಾ, 2 ಎಂಟ್ಲೆ 16. ಸರ್ 2 7 14 ಎಷ್ಟಾಯ್ತು 8 ಒಂದ್ಲೆ 8 9. ಸರ್ M2 ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 9 ಜನ ಬೇಕು. ಪ್ರಸಾದ್ ಒಬ್ನೇ 144 ದಿನದಾಗ ಕೆಲಸ ಮುಗಿಸಿದ್ರ 16 ದಿನದಾಗ ಎಷ್ಟು ಜನ ಬೇಕಾಗತ್ತೆ, 9 ಜನ ಬೇಕಾಗತ್ತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನೀವು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಬೇಕಾಗತ್ತ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಎ ಮತ್ತು ಬಿ ಕ್ರಮವಾಗಿ ಏನಂತಂದ ಹೇಳಿದ್ರೆ 15 ದಿನ 10 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾರ. ಅದಾದ ನಂತರ ಎ ಇದ್ದಾವ ಏನಂತಂದ ಹೇಳಿದ್ರೆ ಕೆಲಸನ ಸ್ಟಾರ್ಟ್ ಮಾಡ್ತಾನ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 5 ದಿನಗಳ ನಂತರ ಬಿ ಏನ್ ಮಾಡ್ಕೊಂತ ಅಂತಂದ ಹೇಳಿದ್ರೆ ಬಂದ್ ಸೇರ್ಕೊಂತಾನ. ಇಬ್ರು ಸೇರ್ಬಿಟ್ಟು ಆಮೇಲೆ ಉಳಿದ ಕೆಲಸವನ್ನ ಮಾಡ್ತಾರ. ಎಷ್ಟು ದಿನದಾಗ ಕಂಪ್ಲೀಟ್ ಮಾಡ್ತಾರ ಅಂತಂದ್ ಕೇಳಿದಾರೆ. ಈಗ ನಾನು ಹೇಳ್ತೀನಿ ನೋಡ್ರಿ ಸಿಂಪಲ್. ಎ ಅಂಡ್ ಬಿ ಕ್ಯಾನ್ ಡೂ ಅಂದ್ರೆ ಇಬ್ರು ಸೇರಿ ಏನಂತಂದ ಅಲ್ಲ, ಎ ಅಂಡ್ ಬಿ ಕ್ಯಾನ್ ಫಿನಿಶ್ ಅ ವರ್ಕ್ ಇನ್ 15 days and 10 days. ಎ ಇದ್ದಾವ ಏನಂತಂದ ಹೇಳಿದ್ರೆ ಒಂದ್ ಕೆಲಸವನ್ನ 15 ದಿನದಾಗ ಮಾಡಿ ಮುಗಿಸ್ತಾನ. ಅದಾದ ನಂತರ ಬಿ ಇದ್ದಾವ ಏನಂತಂದ ಹೇಳಿದ್ರೆ 10 ದಿನದಾಗ ಮಾಡಿ ಮುಗಿಸ್ತಾನ. ನಮ್ದು ಫಸ್ಟ್ ಕೆಲಸ ಏನ ಲಸ ತಕೊಬೇಕು. 5 3 15, 5 2 10 ಎಷ್ಟಾಗತ್ತ, 5 3 15, 15 2 30. ಟೋಟಲ್ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ ಕೆಲಸ, ಒಂದ್ ನಿಮಿಷ ಇರು, ಟೋಟಲ್ ಏನಂತಂದ ಹೇಳಿದ್ರೆ 30 ಕೆಲಸ ಏನಂತಂದ ಹೇಳಿದ್ರೆ ಒಟ್ಟು ಆಗತ್ತ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಎಷ್ಟು ಯೂನಿಟ್ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ. ಸೊ 15 2 30, 2 ಯೂನಿಟ್ ಮಾಡ್ದ, ಇದು 10 3 30, 3 ಯೂನಿಟ್ ಕೆಲಸ ಮಾಡ್ತಾರ. ಸೊ ಇಲ್ಲೇನಂತಂದ ಹೇಳಿದ್ರೆ ನಾವ್ ಒಂದ್ ಗೆರೆ ಹಾಕೋಬೇಕು. ಸೊ ಎ ಇದ್ದಾವ ಏನಂತಂದ ಹೇಳಿದ್ರೆ ಆಲ್ರೆಡಿ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನ. ಸೊ ಅಲೋನ್ ಆಗಿ ಏನಂತಂದ ಹೇಳಿದ್ರೆ ಕೆಲಸವನ್ನ ಸ್ಟಾರ್ಟ್ ಮಾಡ್ತಾನ. ಸೊ ಆಫ್ಟರ್ 5 ದಿನ ಆದ ನಂತರ, ಸೊ 5 ದಿನಗಳಾದ ನಂತರ ಬಿ ಬಂದ್ ಸೇರ್ಕೊಂತಾನ. ಅಂದ್ರೆ ಇಬ್ರು ಸೇರ್ತಾರ. ಆಫ್ಟರ್ 5 ದಿನ ಆದ ನಂತರ ಇಬ್ರು ಸೇರ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಾರ. ಅಂದ್ರೆ ಮೊದಲು ಇಲ್ಲಿ ಎ ಒಬ್ಬ ಕೆಲಸ ಮಾಡ್ದಲ್ಲ 5 ದಿನ, ಅದನ್ನ ನಾವು ಕಂಡಿಡ್ಕೊಳ್ಳೋಣ. ಇದನ್ನ ನಾವು ಕಂಡಿಡ್ಕೊಬೇಕು. ಎ ಇದ್ದಾವ ಏನಂತಂದ ಹೇಳಿದ್ರೆ 5 ದಿನ ಒಬ್ನೇ ಕೆಲಸ ಮಾಡ್ತಾನ. ಅಂದ್ರೆ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ, 2 ಯೂನಿಟ್ ಮಾಡ್ತಾನ. ಅಂದ್ರೆ ಟೋಟಲ್ ಆಗಿ ಎಷ್ಟಂದ್ರೆ 10 ಯೂನಿಟ್ ಏನಂತಂದ ಹೇಳಿದ್ರೆ ಇಲ್ಲಿ ಕೆಲಸ ಮಾಡ್ತಾನ, 10 ಯೂನಿಟ್. ಇನ್ನು ಉಳಿದಿರುವ ಕೆಲಸ ಎಷ್ಟು, ಇಲ್ಲಿ ಉಳಿದಿರುವ ಕೆಲಸ 30 - 10 ಎಷ್ಟಾಗತ್ತ ಸರ್ 20 ಆಗತ್ರಿ.
ಈ 20 ಕೆಲಸವನ್ನ ಎ ಅಂಡ್ ಬಿ ಇಬ್ರು ಸೇರಿ ಮಾಡ್ಬೇಕು, ಕರೆಕ್ಟಾ? ಎ ಅಂಡ್ ಬಿ ಏನಂತಂದ್ ಹೇಳಿದ್ರೆ ಇವ್ರಿಬ್ರು ಸೇರಿ 20 ಯೂನಿಟ್ ಅನ್ನ ಕೆಲಸ ಮಾಡ್ಬೇಕು. ಅಂದ್ರ ಒಂದ್ ದಿನಕ್ಕೆ ಅವ್ರ ಇಬ್ರು ಸೇರಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ? 2 + 3 ಅಂತಂದ್ ಹೇಳಿದ್ರೆ 5 ಯೂನಿಟ್ ಕೆಲಸ ಮಾಡ್ತಾರ. ಡಿವೈಡೆಡ್ ಬೈ 5 ಮಾಡ್ರಿ ಸರ್, 5 ಒಂದ್ಲೆ 5 ನಾಲ್ಕಲೆ ಅಂದ್ರೆ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 4 ದಿನಗಳಲ್ಲಿ ಇವ್ರಿಬ್ರು ಸೇರಿ ಕೆಲಸವನ್ನ ಮುಗಿಸ್ತಾರೆ. ನಮ್ಗೆ ಏನ್ ಕೇಳಿದ್ರ, ಸೊ ಕಂಪ್ಲೀಟ್ ಎಷ್ಟು ದಿನದಾಗ ಮುಗಿಸ್ತಾರ ಅಂತಂದ ಹೇಳಿ. ಇದು ಎ ಇದ್ದ ಒಬ್ಬ ತಗೊಂಡಿದ್ದ 5 ದಿನ, ಅದಾದ ನಂತರ ಅವ್ರ ಇಬ್ರು ಸೇರಿ ಬಿ ಬಂದ್ ಜಾಯ್ನ್ ಆದ ನಂತರ ಇಬ್ರು ಸೇರಿ ತಗೊಂಡಿದ್ 4 ದಿನ. ಸೊ 5 + 4 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 9 ದಿನಗಳಾಗತ್ತ. ನಮ್ದೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಬಂತು. ಸೊ ಈ ರೀತಿ ಏನಂತಂದ ಹೇಳಿದ್ರೆ ನೀವು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಬೇಕಾಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇಲ್ಲಿ ಇಬ್ಬರು ಗಂಡಸರು ಮಾಡೋ ಕೆಲಸವನ್ನ 3 ಹೆಂಗಸರು ಮಾಡ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ 5 ಮಾಡುವ ಕೆಲಸವನ್ನ 7 ಹುಡುಗರು ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 16 ಪುರುಷರು ಒಂದ್ ಕೆಲಸವನ್ನ 2 ದಿನದಲ್ಲಿ ಮುಗಿಸಿದ್ರ ಇಬ್ರು ಹುಡುಗರು ಎಷ್ಟು ದಿನದಾಗ ಮುಗಿಸ್ತಾರ ಅಂತ ಕ್ವಶನ್ ಕೇಳಿದಾರೆ. ಸಿಂಪಲ್ ಆಗೈತಾ, ಇದನ್ನ ಹೆಂಗ್ ಮಾಡ್ಬೇಕಂತ ನೋಡ್ರಿ. ಸೊ ನಾವು ಬರ್ಕೊಬೇಕು. ಸೊ 2 men ಈಸ್ ಈಕ್ವಲ್ ಟು, ಇಬ್ಬರು ಪುರುಷರು ಈಕ್ವಲ್ ಟು ಏನಂತಂದ ಹೇಳಿದ್ರೆ 3 ಜನ ಮಹಿಳೆಯರು. ಸೊ ಒಬ್ಬ ಪುರುಷ ಈಕ್ವಲ್ ಟು ಎಷ್ಟಾಯ್ತು? 3/2 ಮಹಿಳೆಯರಾದ್ರು, ಅವ್ರು ಕೊಟ್ಟಂಗಾಯ್ತು. ನೆಕ್ಸ್ಟ್ ಏನ್ ಕೇಳಿದಾರ, ದ ವರ್ಕ್ ಡನ್ ಬೈ 5 ವುಮೆನ್, 5 ಮಹಿಳೆಯರು ಈಕ್ವಲ್ ಟು ಏನಂತಂದ ಹೇಳಿದ್ರೆ ಎಷ್ಟ್ ಜನ ಹುಡುಗರು? 7 ಜನ ಹುಡುಗರು ಅಂತ ಕೇಳಿದ್ರ. ಒಬ್ಬರು ಮಹಿಳೆ ಎಷ್ಟಾಗತ್ತಾರ? 7/5 ಹುಡುಗರಾಯ್ರು. ಎಷ್ಟ್ ಕರೆಕ್ಟ್ ಇಷ್ಟ ಆಯ್ತಾ? ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾರ ಅಂತಂದ ಹೇಳಿದ್ರೆ 16 ಮೆನ್. ಸೊ 16 ಮೆನ್ ಕ್ಯಾನ್ ಫಿನಿಶ್ ವರ್ಕ್ ಇನ್ 2 days. D1 equal to 2 days, W1 equal to 1. ಸೊ 16 ಮೆನ್. ಅದಾದ ನಂತರ ನೆಕ್ಸ್ಟ್ ನಮ್ಗೆ ಏನ್ ಕ್ವಶನ್ ಕೇಳಿದಾರ, 2 ಬಾಯ್ಸ್ ಎಷ್ಟು ದಿನದಾಗ ಮುಗಿಸ್ತಾರ? ಸೊ ಅಂದ್ರೆ ಇಲ್ಲಿ ಏನಂತಂದ ಹೇಳಿದ್ರೆ ನಮ್ಗೆ M2 ಎಷ್ಟು ಕೊಟ್ಟಿದಾರೆ ಅಂತಂದ ಹೇಳಿದ್ರೆ 2 ಬಾಯ್ಸ್ ಅಂತ ಕೊಟ್ಟಿದಾರ. ಸೊ ಅದಾದ ನಂತರ ನಾವು D2 ಕಂಡು ಹಿಡ್ಕೊಬೇಕು. ಎಸ್, ಸೊ ಕೆಲಸ ಏನು? W2 equal to 1 ಆಯ್ತು. ಇಲ್ಲಿ ಬಾಯ್ಸ್ ಕನ್ವರ್ಟ್ ಮಾಡ್ಬೇಕಲ್ಲ, ಇಲ್ಲಿ ಮೆನ್ ಇದಾರೆ, ಇಲ್ಲಿ ಬಾಯ್ಸ್ ಕನ್ವರ್ಟ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಕನ್ವರ್ಟ್ ಮಾಡಿದೇವು. ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದಾರ? ಮೆನ್ ಅಂತ ಕೊಟ್ಟಿದಾರ. ಈಗ ನಾವು ಫಾರ್ಮುಲಾ ಹಾಕೋಬೇಕು. ಒಬ್ಬ ಪುರುಷ ಈಕ್ವಲ್ ಟು ಎಷ್ಟು? 3/2 ಮಹಿಳೆಯರು. ಈ ಮಹಿಳೆಯರು ಐತಲ್ಲ, ಇದನ್ನ ತೆಗೆದ್ಬಿಟ್ಟು ಇದನ್ನ ಹಾಕ್ರಿ. 7/5 ಹುಡುಗರು ಆಗ್ತಾರೆ, ಇಂಟು ಆಗತ್ತ ಇಲ್ಲಿ. ಸೊ ಟೋಟಲ್ ಏನಂತಂದ್ರೆ 7 3 21, ಅದಾದ ನಂತರ 5 2 10. ಸೊ ಹುಡುಗರಾದ್ರು. ಸೊ ಒಂದು ಪುರುಷ ಅಂತಂದ ಹೇಳಿದ್ರೆ 21/10 ಹುಡುಗರು ಆಗ್ತಾರ. ಅದನ್ನ ಇಲ್ಲಿ ನಾವು ಏನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಮಾಡ್ರಿ. ಸೊ 16 ಮೆನ್ ಅಂದ್ರೆ ಎಷ್ಟಾಗ್ತಾರ ನೋಡ್ರಿ. ಸೊ ಒಬ್ಬ ಪುರುಷ ಅಂತಂದ ಹೇಳಿದ್ರೆ 21/10 ಹುಡುಗರಾದ್ರು. ಸೊ 16 ಅಂತಂದ ಹೇಳಿದ್ರೆ ಇಂಟು 16 ಮಾಡ್ರಿ. ಸೊ 2 5 10, 2 8 16, 2 5 10, 2 8 16. ಸೊ 8 1 8, 168/5 ಏನಂತಂದ ಹೇಳಿದ್ರೆ ಹುಡುಗರಾಗ್ತಾರ. ಇದು M1 ಆಯ್ತು. ಸೊ M1 168/5 ಹುಡುಗರು. ಸೊ ಎಷ್ಟ್ ದಿನ ತಗೊಂತಾರ? D1 equal to 2, W1 equal to 1 ಆಯ್ತು. M2 equal to ಎಷ್ಟಾಗತ್ತ? ಸೊ 2 ಹುಡುಗರು. ಸೊ ನಮಗ್ ಕಂಡಿಡಿ ಅಂತಂದ ಹೇಳಿದ್ರ ಸೇಮ್ ವರ್ಕ್. ಸೊ ಇವಾಗ ಏನ್ ಮಾಡ್ಬೇಕು? M1 D1 /W1 equal to M2 D2 /W2 ಫಾರ್ಮುಲಲ್ಲಿ ಹಾಕ್ಬಿಟ್ಟು ನೀವೇನಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನೋಡ್ರಿ ಎಷ್ಟು ಬರುತ್ತಾ. ಸೊ ರಿಪೀಟ್ ಆಗಿ ಏನಂತಂದ ಹೇಳಿದ್ರೆ ಟೈಪ್ 1 ಟೈಪ್ 2 ಟೋಟಲ್ ಆಗಿ 5 ವಿಡಿಯೋಸ್ಗಳಾಗ್ತಾವ. 5 ವಿಡಿಯೋಸ್ಗಳನ್ನ ಕಂಪಲ್ಸರಿ ನೋಡ್ರಿ. ಸೊ ಟೋಟಲ್ ಆಗಿ 2 ಕ್ವಶನ್ಸ್ ಗಳು ಬರುತ್ತಾವ. 4 ಮಾರ್ಕ್ಸ್ ಅನ್ನ ಸುಮ್ನೆ ಬಿಡಕ್ ಹೋಗ್ಬೇಡ್ರಿ. ಇಷ್ಟು ಈಸಿಯಾಗಿ ನಿಮ್ಗೆ ಯಾರಿಗೂ ಹೇಳ್ಕೊಟ್ಟಿರಲ್ಲ ಟೈಮ್ ಅಂಡ್ ವರ್ಕ್ ಬಿಡ್ಸಾಕ. ಸೊ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಯೂಸ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಟಾಪಿಕ್ ತಗೊಳ್ಳೋಣ. ಸೊ ನೆಕ್ಸ್ಟ್ ಕ್ಲಾಸ್ ಪ್ರಾಫಿಟ್ ಅಂಡ್ ಲಾಸ್ ಹೋದ್ರೆ ಯಾವ್ದಾದ್ರು ತಗೊಂತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.